ಅಫೆನ್ಸ್ ಅಟ್ರಾಕ್ಟ್ ಆಗೋದಿಲ್ಲ. ಆದರೆ ಕೆಲವೊಂದ್ಸಲ ಏನಾಗತ್ತೆ, ಯಾವುದಾದ್ರೂ ರಿಲಿಜಿಯಸ್ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಅಥವಾ ಯಾವುದಾದ್ರು ಕಮ್ಯುನಲ್ ವೈಲೆನ್ಸ್ ಅಥವಾ ಯಾರಿಗಾದರೂ ಇನ್ಸಲ್ಟ್ ಡಿಫಾರ್ಮೇಷನ್ ಮಾಡುವಂತಹ ಪೋಸ್ಟ್ಗಳು. ಸೊ ನಾವು ಮಾತಿನ ಭರದಲ್ಲಿ ಟೈಪ್ ಮಾಡೋ ಭರದಲ್ಲಿ ನಾವು ಏನಾದರೂ ಟೈಪ್ ಮಾಡ್ತಾ ಅದೇ ಎಲ್ಲೋ ಒಂದು ಕಡೆ ಅದು ಒಫೆನ್ಸ್ ಕೂಡ ಅಟ್ರಾಕ್ಟ್ ಆಗ್ಬೋದು. ಕೇವಲ ಪೋಸ್ಟ್ ಮಾಡುವಂಥದ್ದಲ್ಲ, ಪೋಸ್ಟ್ ಮಾಡಿದ್ದನ್ನು ಯಾರಾದರೂ ಲೈಕ್ ಅಥವಾ ಶೇರ್ ಮಾಡಿದರೆ ಅಥವಾ ಯಾವುದಾದ್ರು ಗ್ರೂಪಿಗೆ ಹಾಕಿದರೆ, ಗ್ರೂಪಲ್ಲಿ ಶೇರ್ ಮಾಡಿದರೆ, ರೀಟ್ವೀಟ್ ಮಾಡಿದರೆ, ಸೊ ಇದೆಲ್ಲವೂ ಕೂಡ ಆ್ಯಕ್ಚುಲಿ ಈ ಲಾ ಏನು ಹೇಳುತ್ತೆ, ಯಾಕೆಂದರೆ IPC ಇದೆ, IT ಆ್ಯಕ್ಟ್ ಇದೆ, ಬಹಳಷ್ಟು ಲಾಸ್ಗಳಿವೆ. ಯಾವ ಸೆಕ್ಷನ್ಸ್ಗಳು ಅಟ್ರಾಕ್ಟ್ ಆಗ್ಬೋದು. ಈ ರೀಟ್ವೀಟ್ ಮಾಡೋದ್ರಿಂದ, ಟ್ವೀಟ್ ಮಾಡೋದಕ್ಕೆ ಆಫ್ಕೋರ್ಸ್ ಒಫೆನ್ಸ್ ಇದ್ದರೆ, ಯಾವ್ದಾದ್ರು ಒಫೆನ್ಸ್ ಡ್ರಾ ಆದರೆ ಅಫ್ಕೋರ್ಸ್ ಇಟ್ ಈಸ್ ಕ್ರಿಮಿನಲಿ ಲಯಬಲ್. ಆದರೆ ಅದನ್ನು ನಾವು ಕೆಲವೊಂದ್ಸಲ ಏನು ಮಾಡ್ತೇವೆ, ನಮ್ಮದು ಹ್ಯಾಬಿಟ್ ಏನಾಗುತ್ತೆ, ಕೆಲವೊಂದ್ಸಲ ನಾವು ಕಂಪ್ಲೀಟಾಗಿ ಓದೋದಿಲ್ಲ. ಜಸ್ಟ್ ಒಬ್ಬರು ವ್ಯಕ್ತಿ ಕಳಿಸ್ತಾ ಇರ್ತಾರೆ ಅಂದರೆ ನಾವು ಕಂಟಿನ್ಯೂಸ್ಲಿ ಅದನ್ನು ಫಾರ್ವರ್ಡ್ ಮಾಡಿಬಿಡ್ತೇವೆ ಅಥವಾ ರೀಟ್ವೀಟ್ ಮಾಡ್ತೇವೆ. ಸೊ ಇಫ್ ಇಟ್ ಈಸ್ ಆ್ಯಕ್ಚುಲಿ ಕಮಿಟಿಂಗ್, the publication is of such a nature that it is of a sort of defaming anyone ಅಥವಾ ಇಟ್ ಈಸ್ ಇನ್ಸೈಟಿಂಗ್ ಹೇಟ್ರೆಡ್ ಅಮಂಗ್ ಪರ್ಸನ್ಸ್. ಸೊ ಆವಾಗ ಏನಾಗುತ್ತೆ, ಆವಾಗ ನಾವು ಬಹಳ ಜಾಗರೂಕತೆಯಾಗಿರಬೇಕು. ಈವನ್ ರೀಟ್ವೀಟಿಂಗ್ ಆರ್ ಫಾರ್ವರ್ಡಿಂಗ್ ಮೇ ಅಟ್ರಾಕ್ಟ್ ಕ್ರಿಮಿನಲ್ ಲಯಬಿಲಿಟಿ. ಸೊ ಎಕ್ಸಾಕ್ಟ್ ಲಾ ಅಂತ ಇದರಲ್ಲಿ ಇಲ್ಲ ಅಂತ ಇದ್ರೂ ಸಹ IT ಆ್ಯಕ್ಟಲ್ಲಿ ಕೆಲವೊಂದು ಪ್ರಾವಿಷನ್ಸ್ ಇದೆ, ಇಂಡಿಯನ್ ಪೀನಲ್ ಕೋಡ್ ಆ್ಯಕ್ಟಲ್ಲಿ ಕೆಲವೊಂದು ಪ್ರಾವಿಷನ್ಸ್ ಇವೆ. ಸೊ ಅದನ್ನೆಲ್ಲ ಕೂಡ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದಾವೆ. ಸೊ ಅದನ್ನು ಸ್ವಲ್ಪ ಡೀಟಾಗಿ ನೋಡೋಣ. ಕೆಲವೊಂದು ಎಕ್ಸಾಂಪಲ್ ಸಮೇತ ಯಾವ್ಯಾವ ಇನ್ಸ್ಟೆನ್ಸಸ್ಗಳು ಇದ್ದವು, ಏನಾಯಿತು, ಹೇಗೆ ಲಾ ಡೆವಲಪ್ ಆಗಿದೆ ಅಥವಾ ಇನ್ನೂ ಡೆವಲಪ್ ಆಗಬೇಕಾ. ಸೊ ಇದೆಲ್ಲವೂ ಕೂಡ ಕೆಲವೊಂದು ಪ್ರಾವಿಷನ್ಸ್ ವಿಚ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಜಸ್ಟ್ ಲೆಟ್ಸ್ ಬಿಗಿನ್ ವಿತ್ ದ ಟುಡೇಸ್ ಟಾಪಿಕ್. ಸೊ ವೆಲ್ಕಮ್ ಟು ಒನ್ ಆ್ಯಂಡ್ ಆಲ್ ಫಾರ್ ದಿ ಸೆಷನ್. ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಬಹಳಷ್ಟು ಫೇಸ್ಬುಕ್ ಇದು ಇಂಟರ್ನೆಟ್ ಅಕೌಂಟ್ಸ್ ಇದೆ. ದೇ ಆರ್ ನೋನ್ ಆಸ್ ಮೈಕ್ರೋ ಬ್ಲಾಗಿಂಗ್ ಸೈಟ್ಸ್. ಮೈಕ್ರೋ ಬ್ಲಾಗಿಂಗ್ ಅಂದರೆ ಈಗ ನಾವು ಬ್ಲಾಗ್ ಮಾಡ್ತೇವೆ, ಬ್ಲಾಗಲ್ಲಿ ಡೀಟೇಲ್ ಆಗಿ ಆರ್ಟಿಕಲ್ ಎಲ್ಲವೂ ಬರೀತೇವೆ. ಮೈಕ್ರೋ ಬ್ಲಾಗಿಂಗ್ ಅಂದರೆ ಸಣ್ಣದಾಗಿ ಬರೆಯುವಂತಹ, ಚಿಕ್ಕದಾಗಿ ನಮ್ಮ ಐಡಿಯಾನ ಶೇರ್ ಮಾಡುವಂತಹ ಬಹಳಷ್ಟು ಈಗ ಆ್ಯಪ್ಸ್ಗಳಿವೆ. ಈಗ ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು. ಈಗ ಟ್ವಿಟರ್ಗೆ ಅದಕ್ಕೆ ಸರಿಯಾಗಿ ಆ್ಯಪ್ ಅಂತ ಬಂದಿದೆ. ಯಾಕಂದರೆ ಟ್ವಿಟರ್ ಈಗ ಹೇಗೆ ಇವರು ಎಲಾನ್ ಮಸ್ಕ್ ಅವರು ಅದನ್ನು ತಗೊಂಡ್ರು, ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ, ವೆರಿಫೈಡ್ ಹ್ಯಾಂಡಲ್ಸ್ಗೆ ಪರ್ಚೇಸ್ ಬೇಕಂತ ಏನು ಕೇಳ್ತಿದ್ದಾರೆ. ಸೊ ಅದಕ್ಕೆ ಸೈಮಲ್ಟೇನಿಯಸ್ಲಿ ಆಗಿ ಇನ್ನೊಂದು ಬಹಳಷ್ಟು ಆ್ಯಪ್ಸ್ಗಳು ಡೆವಲಪ್ ಆಗ್ತವೆ. ಕೆಲವೊಂದು ಮಾರ್ಕೆಟಲ್ಲಿ ಸಸ್ಟೇನ್ ಆಗ್ತವೆ, ಕೆಲವೊಂದು ಇದಾಗೋದಿಲ್ಲ, ಸಸ್ಟೇನ್ ಆಗಲಿಕ್ಕೆ ಆಗೋದಿಲ್ಲ ಡ್ಯೂ ಟು ಕಟ್ ಥ್ರೋಟ್ ಕಾಂಪಿಟೇಷನ್ ಇರೋದಕ್ಕೆ. ಸೊ ಬಹಳ 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 ಸಾಫ್ಟ್ವೇರ್ ಡೆವಲಪ್ ಆಗಿ ಬಹಳ ಆ್ಯಪ್ಸ್ಗಳಿವೆ. ಸೊ ನಾವು ಯಾವುದೇ ಮುಖಾಂತರ, ಈಗ ಕೋರಾ ಅಂತ ಇದೆ, ಕ್ವಶನ್ ಆ್ಯಂಡ್ ಆನ್ಸರಿಂಗ್ ಇದು ಮಾಡುವಂಥ ಸೈಟ್ಗಳು, ಅಥವಾ ವಾಟ್ಸಪ್ ನಾವು ಜನರಲ್ ಆಗಿ ಯೂಸ್ ಮಾಡುವಂಥದ್ದು. ಇದೇ 2010ಕ್ಕಿಂತ ಮೊದಲು ವಾಟ್ಸಪ್ ವಾಸ್ ನಾಟ್, ಆ ಒಂದು ಆ್ಯಪೇ ಇರಲಿಲ್ಲ, ಜಸ್ಟ್ ಟೆಕ್ಸ್ಟ್ ಮೆಸೇಜಸ್ಗಳು ಮಾಡ್ತಿದ್ವಿ. ಈಗ ಏನಾಗುತ್ತೆ, ಜಾಸ್ತಿ ಎಲ್ಲವೂ ಕೂಡ ನಾವು ಪ್ರತಿಯೊಂದು ಸಹ ಶೇರ್ ಮಾಡ್ತೇವೆ. ಆ ವಾಟ್ಸಪ್ ಕೆಲವೊಂದ್ಸಲ ಏನಾಗುತ್ತೆ, ಲಿಂಕ್ಡ್ ಆಗಿ ಕ್ಲೋನ್ ಆಗುತ್ತೆ, ನಮ್ಮ ಸ್ಕ್ರೀನಲ್ಲಿ ಬರುತ್ತೆ ನಮ್ಮ ಮೊಬೈಲಲ್ಲಿ ಏನು ಬರುತ್ತೆ ಅಂತ. ಸೊ ಅದನ್ನು ನೀವು ಲಾಗೌಟ್ ಮಾಡಿಲ್ಲ ಅಂತ ಆದರೆ ಅದು ಬೇರೆಯವರು ಕೂಡ ಕಾಣುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಎಲ್ಲದರಲ್ಲೂ ಕೂಡ ಲಭ್ಯ ಇದೆ. ಟೆಲಿಗ್ರಾಮ್ ಇರಲಿ ಅಥವಾ ಫೇಸ್ಬುಕ್ ಇರಲಿ ಅಥವಾ ಟ್ವಿಟರ್, ಇನ್ಸ್ಟಾಗ್ರಾಮ್, ದಿಸ್ ಆರ್ ದ ವೆರಿ ಮೋಸ್ಟ್ ಕಾಮನ್ applications which you find in a mobile phone and in a day-to-day life. ಸೊ ಹೀಗೆ ಇರುವಾಗ ಮೈಂಡ್ಲೆಸ್ ಲೈಕ್ಸ್, ಕಮೆಂಟ್ಸ್, ಫಾರ್ವರ್ಡಿಂಗ್ ಏನಾದರೂ ಮಾಡಿದರೆ, ಪೋಸ್ಟ್ಗಳನ್ನು ಅಥವಾ ರೀಟ್ವೀಟಿಂಗ್ ಆನ್ ಸೋಷಿಯಲ್ ಮೀಡಿಯಾ ಕ್ಯಾನ್ ಲ್ಯಾಂಡ್ ಯು ಇನ್ ಜೈಲ್. ನಿಮ್ಮನ್ನು ಜೈಲಲ್ಲಿ ಹೋಗಿ ಜೈಲಿಗೆ ತಲುಪಿಸ್ಬೋದು ಹೇಳುವಂಥ ಒಂದು, ಇದು ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಸೊ ಆ ಒಂದು ವಿಶ್ಲೇಷಣೆ ನಮ್ಮ ವಿಡಿಯೋದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಏನಾಗುತ್ತೆ ಇದರಲ್ಲಿ ಆ್ಯಕ್ಚುಲಿ, ಯಾಕೆ, ಈ ಕಾರಣ ಏನಿರ್ಬೋದು? ಯಾಕೆಂದರೆ ನಾವು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೇವೆ. ನಮ್ಮ ಭಾರತ ಸಂವಿಧಾನ ನಮಗೆ ಆ ಒಂದು ಲಿಬರ್ಟಿ ಕೊಟ್ಟಿದೆ. ನೀವು ನಿಮ್ಮ ಥಾಟ್ಸನ್ನು ಎಕ್ಸ್ಪ್ರೆಸ್ ಮಾಡ್ಬೋದು, ನಿಮ್ಮ ಮಾತುಗಳನ್ನು ಎಕ್ಸ್ಪ್ರೆಸ್ ಮಾಡ್ಬೋದು, ನಿಮ್ಮ ಐಡಿಯಾನ ಎಕ್ಸ್ಪ್ರೆಸ್ ಮಾಡ್ಬೋದು ಹೇಳುವಂಥದ್ದನ್ನು. ಬಟ್ ದೇ ಆರ್ ಸಬ್ಜೆಕ್ಟ್ ಟು ರೀಸನಬಲ್ ರಿಸ್ಟ್ರಿಕ್ಷನ್ಸ್. ಸೊ ಆರ್ಟಿಕಲ್ 19(1)A ಗ್ಯಾರಂಟೀಸ್ ದ ರೈಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕೊಟ್ಟರು ಸಹ ಇಟ್ ಈಸ್ ಸಬ್ಜೆಕ್ಟ್ ಟು ರೀಸನಬಲ್ ರಿಸ್ಟ್ರಿಕ್ಷನ್ಸ್ ವೆನ್ ಇಟ್ ಇಸ್ ಅಫೆಕ್ಟಿಂಗ್ ದಿ ಇಂಟಿಗ್ರಿಟಿ ಆಫ್ ದಿ ಸ್ಟೇಟ್, ವೆನ್ ಇಟ್ಸ್ ಅಫೆಕ್ಟಿಂಗ್ ಸೆಕ್ಯುಲಾರಿಟಿ, ಆ ಒಂದು ಸೆಕ್ಯುಲರ್ ನೇಚರ್ ಆಫ್ ದಿ ಸ್ಟೇಟ್. ಸೊ ಅಂಥ ಸಂದರ್ಭದಲ್ಲೆಲ್ಲ ಏನಾಗುತ್ತೆ, ಆವಾಗ ಸೀರಿಯಸ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಅಫೆಕ್ಟೆಡ್. ನಮ್ಮ ಏನು ಹೇಳ್ತಾರೆ, ಆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ದ್ಯಾಟ್ ಕ್ಯಾನ್ ಬಿ ಕರ್ಟೇಲ್ಡ್. ಸೊ ಅದಕ್ಕೋಸ್ಕರ ಆ ಎರಡು ಒಂದು ಬ್ಯಾಲೆನ್ಸಿಂಗಲ್ಲಿ ಹೋಗಬೇಕಾಗತ್ತೆ. ಒಂದು ಸೈಡ್ ಡಿಫಾರ್ಮೇಷನ್ ಅಂತ ಇದ್ದರೆ ಇನ್ನೊಂದು ಆರ್ಟಿಕಲ್ 19(1)A ಇರುತ್ತೆ.
ಹೇಗೆ ಒಂದು ಡಿಫಾಮೇಷನಲ್ಲಿ ಕೂಡ ಸಿವಿಲ್ ಡಿಫಾಮೇಷನ್, ಕ್ರಿಮಿನಲ್ ಡಿಫಾಮೇಷನ್ ಅಂತ ಇಂಗ್ಲಿಷ್ ಲಾದಲ್ಲಿತ್ತು. ಈಗ ಇಲ್ಲ. ಈಗ ನಮ್ಮ ಇಂಡಿಯನ್ ಲಾದಲ್ಲಿ 499 ಸಿವಿಲ್, ಕ್ರಿಮಿನಲ್, ಲಿಬಲ್, ಸ್ಲ್ಯಾಂಡರ್ ಎಲ್ಲವೂ ಕೂಡ ಒಂದೇ ಕ್ರಿಮಿನಲ್ ಇದರಲ್ಲೇ ಬರುತ್ತೆ. ಯು ಕ್ಯಾನ್ ಆಲ್ಸೋ ಟೇಕ್ ಸಿವಿಲ್ ಆ್ಯಕ್ಷನ್ ಫಾರ್ ಡ್ಯಾಮೇಜಸ್, ಅದು ಬೇರೆ ಒಂದು ವಿಷಯ. ಆದರೆ ನಾವು ಕ್ರಿಮಿನಲ್ ಲಯಬಿಲಿಟಿ ಬಗ್ಗೆ ಮಾತಾಡ್ತಾ ಇರುವಾಗ, ಯಾಕಂದರೆ ಇದು ಎಲ್ಲರೂ ಸಣ್ಣ ಟೀನೇಜರ್ಸಿಂದ ಹಿಡಿದು ನಮ್ಮ ಏಜ್ ಓಲ್ಡ್ ಪೇರೆಂಟ್ಸ್ಗಳ ತನಕ, ನಮ್ಮ ವಯಸ್ಸಾದ ತಂದೆ ತಾಯಿಯರು ಸಹ, ಅವರು ಸಹ ಈ ಎಲ್ಲ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾರೆ. ಕೆಲವೊಂದು ಸಲ ಟೆಕ್ನಾಲಜಿ ಗೊತ್ತಿಲ್ಲದೆ ಡಿಸ್ಲೈಕ್ ಮಾಡೋ ಬದಲು ಲೈಕ್ ಮಾಡ್ತಾರೆ, ಲೈಕ್ ಮಾಡೋ ಬದಲು ಡಿಸ್ಲೈಕ್ ಮಾಡ್ತಾರೆ. ಅಥವಾ ಗೊತ್ತಿಲ್ಲದೆ ಯಾವುದೋ ಒಂದು ಎಮೋಟಿಕಾನ್ ಅಂತ ಇರುತ್ತೆ, ಯಾವುದೋ ಒಂದು ಸ್ಮೈಲಿಂಗ್ ಅಥವಾ ಒಂದು ಥಮ್ಸ್ ಅಪ್ ಎಮೋಟಿಕಾನ್, ಅದನ್ನು ಕ್ಲಿಕ್ ಮಾಡಿಬಿಡ್ತಾರೆ, ಅದನ್ನು ಲೈಕ್ ಬಟನ್ ಒತ್ತಾರೆ. ಸೊ ಇದೆಲ್ಲ ಕೂಡ ಏನಾಗುತ್ತೆ, ವಿತೌಟ್ ದೇರ್ ಇಂಟೆನ್ಷನ್, ಇಫ್ ದೇ ಕ್ಲಿಕ್ ಆನ್ ದ್ಯಾಟ್, ಕ್ಯಾನ್ ದೇ ಬಿ ಸೆಡ್ ಟು ಹ್ಯಾವ್ ಎಂಡೋರ್ಸ್ಡ್ ದ್ಯಾಟ್ ಪರ್ಟಿಕ್ಯುಲರ್ ವ್ಯೂ, ಎಂಡೋರ್ಸ್ ಮಾಡಿದ್ದಾರೆ ಅಂತ ಅರ್ಥ ಆಗತ್ತಾ? ಸೊ ನಾವು ಟ್ವಿಟ್ಟರಲ್ಲಿ ನಾವು ನೋಡ್ಬೋದು, ರೀಟ್ವೀಟಿಂಗ್ ಡಸ್ ನಾಟ್ ಎನ್ಶೋರ್ ಎಂಡೋರ್ಸ್ಮೆಂಟ್ ಅಂತ ಹೇಳುವಂಥ ಒಂದು ವಾಕ್ಯ ಇರುತ್ತೆ. ಹಾಗಾದರೆ ಏನರ್ಥ? ಸೊ ಇದನ್ನೆಲ್ಲ ನೋಡೋಣ, ಈ ಒಂದು ಎಕ್ಸಾಂಪಲ್ಸ್ ಮುಖಾಂತರ ನೋಡ್ತಾ ಹೋಗೋಣ. ಏನಾಗುತ್ತೆ, ಯಾಕೆ ರೀಟ್ವೀಟಿಂಗ್ ಅಥವಾ ಫಾರ್ವರ್ಡಿಂಗನ್ನು ಯಾಕೆ ನಾವು ಕ್ರಿಮಿನಲ್ ಲಯಬಿಲಿಟಿ ಅಂತ ಹೇಳ್ಬೋದು? ಇಟ್ ಇಸ್ ಜಸ್ಟ್ ಶೇರಿಂಗ್ ಆಫ್ ಅ ಪರ್ಟಿಕ್ಯುಲರ್ ಐಡಿಯಾ. ಯಾಕೆ ಇದು ಕ್ರಿಮಿನಲ್ ಲಯಬಿಲಿಟಿ ತನಕ ಹೋಗ್ಬೋದು? ಸೊ ಅದನ್ನು ನಾವು ನೋಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕೆಲವರು ಫಾರ್ ಆಗೋ ಇದ್ದಾರೆ ಈ ಒಂದು ವಾದದ್ದು, ಹಾಗೆ ಅಗೇನ್ಸ್ಟ್ ಆಗೋ ಇದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಏನಾದರೂ ಹೇಳಿದೆಯಾ ಇದ್ರ ಬಗ್ಗೆ? ಯಾವ್ದಾದ್ರು ರೀಸೆಂಟ್ ಕೇಸ್ ಲಾಸ್ ಇದೆಯಾ ಅಥವಾ ರೀಸೆಂಟ್ ಇನ್ಸಿಡೆಂಟ್ಸ್ಗಳಾಗಿವೆಯಾ? ಯಾವ ಒಂದು ಇನ್ಸಿಡೆಂಟ್ ಇದಕ್ಕೆ ಟ್ರಿಗರ್ ಆಯಿತು, ಈ ಡಿಬೇಟ್ಗೆ ಟ್ರಿಗರ್ ಆಯಿತು, ಅದನ್ನು ನೋಡೋಣ. ನೋಡಿ, ಅಜಾಗರೂಕತೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಮಾಡಿದ ಲೈಕ್ಸ್, ಕಾಮೆಂಟ್ಸ್ ಹಾಗೂ ಪಸರಿಸಿದ ಸಂದೇಶಗಳು ನಿಮ್ಮನ್ನು ಜೈಲಿಗೆ ತಳ್ಳಬಹುದು. ಸೊ ಏನು ನಾವು ಇಂಗ್ಲೀಷಲ್ಲಿ ಬರೆದಿದ್ದೆ ಅದೇ ಕನ್ನಡದಲ್ಲಿ ಇಲ್ಲಿ ಇರುವಂಥದ್ದು. ನೋಡಿ, ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಫಸ್ಟ್ ಆಫ್ ಆಲ್, ನಿಮಗೆ KRK ಗೊತ್ತಿರ್ಬೋದು, ಕಮಾಲ್ ರಶೀದ್ ಖಾನ್ ಅಂತ ಹೇಳುವಂಥ ಒಂದು ಆ್ಯಕ್ಟರ್. ಸೊ ಈ ಬಹಳಷ್ಟು ಜನ ಈಗ ಟ್ವಿಟರ್ ವಾರ್ ಅಂತ ನಡೀತಾ ಇದೆ, ನಾವು ನೋಡ್ತೇವೆ ಬಹಳಷ್ಟು ಸಲ ಹಲವಾರು ಸೆಲೆಬ್ರಿಟೀಸ್ಗಳ ಮಧ್ಯೆ ಟ್ವಿಟರ್ ಮುಖಾಂತರ, ಕೆಲವರು ಕ್ರಿಕೆಟರ್ಸ್ ಮಧ್ಯೆ, ಇವೆಲ್ಲ ಕೂಡ ಟ್ವಿಟರ್ ವಾರ್, ಆ ಒಂದು ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಅಂತ ಹೇಳ್ತೇವೆ, ಅದು ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿಯಲ್ಲಿ ಒಂದು ಫಿಲ್ಮ್ ಬಂದಿತ್ತು, ಲಕ್ಷ್ಮಿ ಬಾಂಬ್ ಅಂತ. ಸೊ ಅದರ ಮೇಲೆ ಈ ಕಮಾಲ್ ಖಾನ್ ಹಿ ಮೇಡ್ ಸಮ್ ಕಾಂಟ್ರವರ್ಷಿಯಲ್ ಟ್ವೀಟ್ಸ್ ರೆಫರಿಂಗ್ ಟು ಇರ್ಫಾನ್ ಖಾನ್, ರಿಷಿ ಕಪೂರ್, ಅಕ್ಷಯ್ ಕುಮಾರ್. ಯಾವಾಗ? 2020ರಲ್ಲಿ. ಸೊ ಹಿ ವಾಸ್ ಅರೆಸ್ಟೆಡ್. ಇದು ರೀಟ್ವೀಟಿಂಗ್ ಅಲ್ಲ, ಆ್ಯಕ್ಚುಲಿ ರೈಟಿಂಗ್ ದ ಪೋಸ್ಟ್, ಆ್ಯಕ್ಚುಲಿ ಟ್ವೀಟಿಂಗ್ ಮಾಡಿದ್ದಕ್ಕೆ ಅರೆಸ್ಟ್ ಆಯಿತು. ಸೊ ದಿಸ್ ಇಸ್ ಕಾಮನ್. ಇದು ಈ ಥರ ಬಹಳಷ್ಟು ನಾವು ಫೇಸ್ಬುಕ್ಕಲ್ಲಿ ಮಾಡುವಂತಹ ಪೋಸ್ಟ್ಗಳು, ಟ್ವಿಟರಲ್ಲಿ ಮಾಡುವಂಥ ಪೋಸ್ಟ್ಗಳಿಗೆ ಮೊದಲು ಸುಮಾರು 2000 ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಯಾವಾಗ ಎನಾಕ್ಟ್ ಆಯಿತು 2010 ನಂತರ, ಆ ಅಮೆಂಡ್ಮೆಂಟ್ ಎಲ್ಲ ಏನು ಬಂತು 66A, ಆವಾಗ ಬಹಳಷ್ಟು ಅರೆಸ್ಟ್ಗಳಾಗ್ತಿತ್ತು. ಬಹಳಷ್ಟು ಅಂದರೆ ಇವನ್ ಸ್ಕೂಲ್ ಚಿಲ್ಡ್ರನ್ ಯೂಸ್ ಟು ಬಿ ಅರೆಸ್ಟೆಡ್, ಇಟ್ ಸಿಮ್ಸ್. ಅವರು ಸ್ಕೂಲ್ ಚಿಲ್ಡ್ರನ್ ಕೂಡ ಅರೆಸ್ಟ್ ಮಾಡ್ತಿದ್ರಂತೆ. ಯಾಕೆ? ಜಸ್ಟ್ ಇಫ್ ಇಟ್ ವಾಸ್ ಫೌಂಡ್ ಟು ಬಿ ಅಫೆನ್ಸಿವ್, ಇಫ್ ಇಟ್ ವಾಸ್ ಫೌಂಡ್ ಟು ಬಿ ಅನಾಯಿಂಗ್, ಈ ಆ ಒಂದು ವೇಗ್ ಟರ್ಮ್ಸ್ ಏನಿದೆ, ಅನೋಯಿಂಗ್ ಅಂತ, ಅಥವಾ ಇರಿಟೇಟಿಂಗ್ ಕಮೆಂಟ್ ಇದೆ, ಇರಿಟೇಟಿಂಗ್ ಪೋಸ್ಟ್ ಇದೆ. ಸೊ ಇಟ್ ವುಡ್ ಗೆಟ್ ಅಟ್ರಾಕ್ಟೆಡ್ ಅಂಡರ್ ಸೆಕ್ಷನ್ 66A ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್. ಬಟ್ ನಾವು 66A ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಸ್ಟ್ರಕ್ ಡೌನ್. ಅದ್ರ ಮೇಲೆ ಒಂದು FIR ಕೂಡ ಹಾಕ್ಲಿಕ್ಕೆ ಇಲ್ಲ. ಸೊ ಅದನ್ನು ನಾವು ನೋಡೋಣ ಮುಂದೆ ನಾವು ಇದರಲ್ಲಿ. ಸೊ ಈ ಥರ ಈ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ್ದಕ್ಕೆಲ್ಲ ಬಹಳಷ್ಟು ಅರೆಸ್ಟ್ಗಳು ಆಗ್ತಿದ್ವು. ಈಗಲೂ ಕೂಡ ಅದು ಕೆಲವೊಂದು ಕಂಟಿನ್ಯೂ ಆಗ್ತಾ ಇದೆ ಅಂತ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಹೇಳ್ತು. ಸೊ ದಿಸ್ ಹ್ಯಾಸ್ ಅ ರೆಫರೆನ್ಸ್ ಟು ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಸ್ಟೇಟ್. ಅದ್ರದ್ದು ರೆಫರೆನ್ಸ್ ಜಡ್ಜ್ಮೆಂಟ್ ನಾವು ನೋಡಬೇಕಾಗತ್ತೆ. So this is one example where an actor, a celebrity could get arrested for making a tweet, making a post. This is not about retweeting, not about forwarding, but he has published a post. ಅದಾದ ನಂತರ ಇದು ನೋಡಿ, ಇದು ಒಂದು ಬಹಳ ಮುಖ್ಯ. ಮೊಹಮ್ಮದ್ ಜುಬೇರ್ ಫೇಸಸ್ ನ್ಯೂ ಕೇಸ್ ಫಾರ್ ಟ್ವೀಟ್ ಆನ್ ಹೇಟ್ ಸ್ಪೀಚ್. ಮೊಹಮ್ಮದ್ ಜುಬೇರ್ ಅಂತ ಒಬ್ಬರು ಇಲ್ಲಿ ಕಾಣ್ತಾ ಇರೋರು, ಇಲ್ಲಿ ಇರುವಂಥವ್ರು, ಇವರು ದಿಸ್ ಇಸ್ DCP KPS ಮಲ್ಹೋತ್ರಾ ಇವರು. ಸೊ ಆ್ಯಕ್ಚುಲಿ ಏನಾಯಿತು, ಡೆಲ್ಲಿಯಲ್ಲಿ ಆಲ್ಟ್ ನ್ಯೂಸ್ ಹೇಳುವಂಥ ಒಂದು ಕಂಪ್ನಿ ಇತ್ತು. ಅದರ ಪರ್ಸನ್ ಆದ ಮೊಹಮ್ಮದ್ ಜುಬೇರ್ ಹಿ ಮೇಡ್ ಅ ಟ್ವೀಟ್ ರಿಗಾರ್ಡಿಂಗ್ ಒನ್ ಹೇಟ್ ಸ್ಪೀಚ್. ಅದಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಸ್ಪೀಚ್ ಮಾಡಿದರು. ಇಲ್ಲಿ ನೋಡಿ, Mohammad Zubair's objectionable tweet led to a Twitter storm with hate speeches detrimental to communal harmony.
ಅವ್ರು ಯಾವುದೋ ಒಂದು ಅಕೌಂಟಿನ ಒಂದು ಇದು ತಗೊಂಡು ಅದನ್ನು ಪೋಸ್ಟ್ ಮಾಡಿ ಹಿ ಮೇಡ್ ಸಮ್ ಟ್ವಿಟರ್ offensive which showed that this is something which led to ಅದರ ಮುಖಾಂತರ ಏನಾಯಿತು, ಬಹಳಷ್ಟು ಟ್ವಿಟರ್ ವಾರ್ ಆಯಿತು. ಇಡೀ ಒಂದು ಎಂಟೈರ್ ಟ್ವಿಟರಲ್ಲೇ ಒಂದು ಸ್ಟಾರ್ಮ್ ಕ್ರಿಯೇಟ್ ಆಯಿತು. ಸೊ ಅದಕ್ಕೋಸ್ಕರ ಏನು ಹೇಳಿದರು, ಡೆಲ್ಲಿ ಪೊಲೀಸ್ ದೇ ಅರೆಸ್ಟೆಡ್ ಹಿಮ್ ಆ್ಯಂಡ್ ಸೆಡ್ ದ ಪರ್ಸನ್ DCP he gave the statement that it led to communal harmony. Two things including technical gadget and intention was important. He was evasive on both. Phone was formatted. So this formed grounds for arrest. He gave a statement before the public. So idu one instance where a person was arrested for making a post on Twitter. Adre the same person iವರು KPS Malhotra ಏನು ಹೇಳಿದರು, he said that if you endorse a view on social media, it becomes your view. Okay, so this is the police officer, ಒಂದು DCP ಇಂದ ಬರ್ತಾ ಇರುವಂತಹ ಒಂದು ಮಾತಿದು. ಸೊ ಇಫ್ ಯು ಎಂಡೋರ್ಸ್ ಅಂದರೆ ಅದಕ್ಕೆ ನೀವು ಸಹಮತಿ ಕೊಟ್ಟಿದ್ದೀರಿ, ನಿಮ್ಮ ಸಮ್ಮತಿ ಕೊಟ್ಟಿದ್ದೀರಿ ಹೇಳುವಂಥ ಅರ್ಥ. ಎಂಡೋರ್ಸಿಂಗ್ ಪರ್ಟಿಕ್ಯುಲರ್ ಇದು ಹೇಳ್ತಾರಲ್ಲ, ಒಂದು ಬ್ರ್ಯಾಂಡ್ ಅಂತ. ನಾವು ಎಷ್ಟೋ ಅಡ್ವರ್ಟೈಸ್ಮೆಂಟ್ಸಲ್ಲಿ ಏನು ಹೇಳ್ತಾರೆ, ಎಷ್ಟೋ ಜನ ಸೆಲೆಬ್ರಿಟೀಸ್ಗಳು ಈ ಒಂದು ಬ್ರ್ಯಾಂಡನ್ನು ಎಂಡೋರ್ಸ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಒಂದು ಪರ್ಟಿಕ್ಯುಲರ್ ವ್ಯೂ, ಒಂದು ನಿಲುವನ್ನು if you endorse it, what will happen? So if you endorse a view on social media, it becomes your view. Retweeting and saying I don't know doesn't stand here. Okay, ನಾನು ರೀಟ್ವೀಟ್ ಮಾಡಿಕೊಂಡು ನನಗೆ ಗೊತ್ತಿಲ್ಲ, ಇದು ನಾನು ಓದಿಲ್ಲ ಅಂತ ಹೇಳಿದ್ರೆ ಅದನ್ನು ಒಪ್ಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ನಾಟ್ ದಿ ಜಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್, ಬಟ್ ಫ್ರಮ್ ದಿ ಅಥಾರಿಟೀಸ್ ಆಫ್ ಲಾ, ಸಮ್ ಆಫ್ ದಿ ಅಥಾರಿಟೀಸ್ ಆಫ್ ಲಾ ಹೂ ಆರ್ ಸೇಯಿಂಗ್ ದಿಸ್ ಇಸ್ ದಿ ಪೊಸಿಷನ್ ಅಂತ ಹೇಳಿ. It doesn't stand here. Responsibility is yours. Time does not matter. You only have to retweet and becomes new. Okay, retweeting ಅಂದರೆ ಏನು? ಫಸ್ಟ್ ಆಫ್ ಆಲ್ ಶೇರ್ ಅಂದರೆ ಏನು? ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ನಮ್ಮ ಎಷ್ಟೋ ಜನ ಫಾಲೋವರ್ಸ್ ಇರ್ತಾರೆ. ಸೊ ಟ್ವಿಟರಲ್ಲಿ ಎಷ್ಟೋ ಜನ ಫಾಲೋವರ್ಸ್ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಟ್ವಿಟರಲ್ಲಿ ಎಷ್ಟೋ ಜನ ಫಾಲೋವರ್ಸ್ ಇರ್ತಾರೆ. ಸೊ ನಾವೇನು ಟ್ವೀಟ್ ಮಾಡ್ತೇವೆ, ಏನು ಪೋಸ್ಟ್ ಮಾಡ್ತೇವೆ, ಇಟ್ ರೀಚಸ್ ದೆಮ್, ರೈಟ್? ವೆನ್ ವಿ ರೀಟ್ವೀಟ್ ಮಾಡಿದಾಗ ಏನಾಗುತ್ತೆ, ಆ ರೀಟ್ವೀಟ್ ಮಾಡಿರುವಂಥ ವ್ಯಕ್ತಿಗಳ ಫಾಲೋವರ್ಸ್ ಯಾರಿರ್ತಾರೆ ಅವರಿಗೂ ಸಹ ಈ ಒಂದು ಒರಿಜಿನಲ್ ಟ್ವೀಟ್ ಇಟ್ ರೀಚಸ್ ದೆಮ್. ಇಟ್ ಮೀನ್ಸ್ ವಾಟ್? ಥ್ರೂ retweeting you are enabling that tweet to reach the other several followers of yours. Means you are endorsing that view. Although you have stated, although it has been written that I don't endorse this particular retweet. ಕೆಲವೊಂದು ಏನಾಗುತ್ತೆ, ಕೆಲವರನ್ನ ಮಾಕರಿ ಮಾಡಲಿಕ್ಕೂ ಕೂಡ ನಾವು ಪೋಸ್ಟ್ ಶೇರ್ ಮಾಡ್ತೇವೆ. ಉದಾಹರಣೆಗೆ ನಾವು ಈಗ ಪೊಲಿಟಿಕ್ಸಲ್ಲಿ ಬಹಳ ಆಗುವಂಥದ್ದು, ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಯ ಒಂದು ಸೆಲೆಬ್ರಿಟಿ ಅವರ ಲೀಡರನ್ನು ಮಾಕ್ ಮಾಡಲಿಕ್ಕೆ, ಅಣಕು ಮಾಡಲಿಕ್ಕೆ ಅವರ ಫೋಟೋನ ಹಾಕಿ ಏನೋ ಒಂದು ಹಾಕಿ ಅದನ್ನು ಶೇರ್ ಮಾಡ್ತಾರೆ. ಸೊ ನಾವದನ್ನು ಒಪ್ಪೋದಿಲ್ಲ ಅಂತಲೂ ಹೇಳ್ತಾರೆ, ಬಟ್ ದಿಸ್ ಇಸ್ ನಾಟ್ ಅವರ್ ವ್ಯೂ ಅಂತ ಹೇಳಿ ಸಹ ಇದು ಯಾರದೋ ವ್ಯೂ ಅಂತ ಹೇಳಿ ಅದರ ಮುಖಾಂತರ ಇಂಡೈರೆಕ್ಟ್ ಆಗಿ ದೇ ಆರ್ ಎಂಡೋರ್ಸಿಂಗ್ ದ್ಯಾಟ್ ವ್ಯೂ. ಸೊ ಹೀಗೆ ಇರುವಾಗ ಏನಾಗತ್ತೆ, ಸೊ ಹೀಗೆ ಆಗ್ತಾ ಇರುವಾಗ ಇಟ್ ಈಸ್ ಅ ಕೈಂಡ್ ಆಫ್ ಪ್ಯಾಸಿವ್ ಎಂಡೋರ್ಸ್ಮೆಂಟ್ ಅಂತ ಹೇಳ್ಬೋದು. ಪ್ಯಾಸಿವ್ ಶೇರಿಂಗ್ ಆಫ್ ಅ ವ್ಯೂ ಓನ್ಲಿ. ನಮ್ಮದೇ ವ್ಯೂ ಆಗುತ್ತೆ ಅದು, ಯಾಕಂದರೆ ವಿ ಆರ್ ಸೇಯಿಂಗ್ ಸಿ ದಿಸ್ ಇಸ್ ಅವರ್ ಸ್ಟ್ಯಾಂಡ್, ದಿಸ್ ಇಸ್ ಅವರ್ ನಿಲುವು ಅಂತ ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ಇವ್ರು ಏನು ಹೇಳಿದ್ದಾರೆ, ದ್ಯಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಟೈಮ್ ಡಸ್ ನಾಟ್ ಮ್ಯಾಟರ್. ಯಾವಾಗ ಬೇಕಾದರೂ ಪೋಸ್ಟ್ ಮಾಡಿರಲಿ ಅವರು, ಅದನ್ನು ನೀವು ಮತ್ತೆ ರೀಟ್ವೀಟ್ ಮಾಡಿದ್ರೆ ಏನಾಗುತ್ತೆ, ಅದು ಹೊಸ ಒಂದು ವಿಷಯ, ಅದನ್ನು ಒಂದು ಹೊಸ ವಿಷಯನ ನೀವು ಅಗ್ದಾಗತ್ತೆ. ಸೊ ಇಟ್ ಬಿಕಮ್ಸ್ ನ್ಯೂ. ಸೊ ಪೊಲೀಸ್ ಆ್ಯಕ್ಷನ್ ವಾಸ್ ಆನ್ ದಿ ಬೇಸಿಸ್ ಆಫ್ ವೆನ್ ಮ್ಯಾಟರ್ ಕೇಮ್ ಟು ಔಟ್ ಕಾಗ್ನಿಸೆನ್ಸ್. ಸೊ ಇದು ಯಾಕೆ ಆಗಿತ್ತಂದರೆ, ಒರಿಜಿನಲಿ ಯಾವುದೋ ಒಂದು ಅಕೌಂಟ್ ಇತ್ತು, ಅದರಲ್ಲೇನೋ ಪೋಸ್ಟ್ ಆಗಿತ್ತು, ಅದನ್ನು ಇವರು ಮೊಹಮ್ಮದ್ ಜುಬೇರ್ ಅವರು ಅದನ್ನು ಟ್ವೀಟ್ ಮುಖಾಂತರ ಅದನ್ನು ಶೇರ್ ಮಾಡಿದರು. ಸೊ ಅದಕ್ಕೋಸ್ಕರ ಹೇಳಿದ್ರು, ಯಾವಾಗ ಬೇಕಾದ್ರೂ ಅದು 2018 ಇರಲಿ 20 ಇರಲಿ, ಸೊ ಯಾವಾಗಿನ ಬೇಕಾದರೂ ಕೇಸ್ ಆಗಿರಲಿ, ಅದನ್ನು ಮತ್ತೆ ಹೊಸದಾಗಿ ನೀವು ರೀಟ್ವೀಟ್ ಮಾಡಿದರೆ ಇಟ್ ವಿಲ್ ಬಿಕಮ್ ನ್ಯೂ. ಸೊ ಅದಕ್ಕೋಸ್ಕರ ಕಾಗ್ನಿಸೆನ್ಸ್ ತಗೊಳ್ಳೋ ಅಂತಹ ಅವಶ್ಯಕತೆ ಇದ್ದೇ ಇರುತ್ತೆ ಹೇಳುವಂತಹ ಒಂದು ಡೆಲ್ಲಿ ಪೊಲೀಸ್ ನಿಲುವಾಗಿತ್ತು. ಇದು ಒಂದು ಇನ್ಸ್ಟೆನ್ಸ್. ಹಾಗೆ ಇನ್ನೊಂದು ನೋಡಿ, ರಾಘವ್ ಚಡಾ ವರ್ಸಸ್ ಸ್ಟೇಟ್ ಅಂತ. ಸೊ ರಾಘವ್ ಚಡಾ ಇದೇನಾಗಿತ್ತಂದರೆ, AAP ಆಪ್ ಲೀಡರ್
Shri Arun Kejriwal, he had posted a comment, he had put a tweet. He had tweeted regarding Shri Arun Jaitley ವಿರುದ್ಧ ಒಂದು ಟ್ವೀಟ್ ಮಾಡಿದ್ರು. ಇಟ್ ಅಮೌಂಟೆಡ್ ಟು ಡಿಫಮೇಷನ್ ಅಂತ ಅರುಣ್ ಜೈಟ್ಲಿ ಅವರು ಡಿಫಮೇಷನ್ ಕೇಸ್ ಹಾಕಿದ್ರು. ಸೊ ಈ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಟ್ವೀಟನ್ನು ರಾಘವ್ ಚಡ್ಡಾ, he was one of the members of AAP only, so he retweeted that particular tweet. ಏನಾಯಿತು, ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿರುವಂತಹ ಟ್ವೀಟ್ ಇವರು ಮಾಡಿರುವಂಥ ಟ್ವೀಟ್ ಅಗೇನ್ಸ್ಟ್ ಹೂಮ್, ಅಗೇನ್ಸ್ಟ್ ಅರುಣ್ ಜೈಟ್ಲಿ ವಿರುದ್ಧ ಮಾಡಿರುವಂತಹ ಟ್ವೀಟನ್ನು ರಾಘವ್ ಚಡ್ಡಾ ಅಂತ ಒಬ್ಬರಿದ್ರು, ಹಿ ರೀಟ್ವೀಟೆಡ್. ಸೊ ಅದು ರೀಟ್ವೀಟ್ ಆದಾಗ he along with other persons they were summoned. ಕೇಸ್ ಫೈಲ್ ಆಯಿತು, ಟ್ರಯಲ್ ಕೋರ್ಟ್ ಅವರನ್ನು ಸಮನ್ ಮಾಡ್ತು ಅಕ್ಯೂಸ್ಗಳಾಗಿ. ಸೊ ದಿಸ್ ವಾಸ್ ಚಾಲೆಂಜ್. ಟ್ರಯಲ್ ಕೋರ್ಟ್ ನಮ್ಮನ್ನು ಸಮನ್ ಮಾಡ್ತು, ದಿಸ್ ಕಾಂಟ್ ಬಿ ಡನ್ ಅಂತ ಹೇಳಿ ರಾಘವ್ ಚಡ್ಡಾ ಅವರು ಹಿ ವೆಂಟ್ ಟು ಹೈಕೋರ್ಟ್ ಆಲ್ಸೋ ಇಟ್ ಜಸ್ಟ್ ಡಿಸ್ಮಿಸ್ ದ ಪೆಟಿಷನ್. ಆ್ಯಂಡ್ ಇನ್ ಸುಪ್ರೀಂ ಕೋರ್ಟ್ ವಾಟ್ ಹ್ಯಾಪಂಡ್, ಸುಪ್ರೀಂ ಕೋರ್ಟ್ ಗೇವ್ ಅ ಫೈಂಡಿಂಗ್. ಇಟ್ಟು ಕಂಪ್ಲೀಟ್ ಆಗಿ ಫೈಂಡಿಂಗ್ ಕೊಡಲಿಲ್ಲ, ಆದರೆ ಈ ಟ್ರಯಲ್ ಕೋರ್ಟ್ ವೆದರ್ ಇಟ್ ವಾಸ್ ಪ್ರಾಪರ್ ಇನ್ ಸಮನಿಂಗ್ ದಿ ಅಕ್ಯೂಸ್ಡ್ ಆರ್ ನಾಟ್ ಹೇಳುವಂಥದ್ದಕ್ಕೆ. ಯಾಕೆ ರೀಟ್ವೀಟಿಂಗ್ ಯಾಕೆ ಕ್ರಿಮಿನಲ್ ಲಯಬಿಲಿಟಿ ಅಟ್ರಾಕ್ಟ್ ಮಾಡಬಾರ್ದು? ಯಾಕೆಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಶೇರಿಂಗ್ ಯುವರ್ ಒಪಿನಿಯನ್ ಓನ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆ ಒಂದು ಫೈಂಡಿಂಗ್ ಬಂದು ಇಟ್ ಅಗೇನ್ ಸೆಡ್ ದ್ಯಾಟ್ ಲೆಟ್ ದಿ ಟ್ರಯಲ್ ಕೋರ್ಟ್ ಫೈಂಡ್ ಔಟ್ ವೆದರ್ ಇಟ್ ಅಮೌಂಟ್ಸ್ ಟು ಡಿಫಮೇಷನ್ ಆರ್ ನಾಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. Okay, so it was observed by the Supreme Court that the trial court, as a first court of instance, has to determine whether retweeting would attract the liability of defamation under the Indian Penal Code. ಅಂದರೆ ಫಸ್ಟ್ ಟ್ರಯಲ್ ಕೋರ್ಟ್ ಡಿಸೈಡ್ ಮಾಡಲಿ ಡಿಫಮೇಷನ್ ಆಗತ್ತಾ ಇಲ್ವಾ ಅಂತ. ಸೊ ಇನಿಷಿಯಲಿ ಯು ಕೆನಾಟ್ ಆಸ್ಕ್ ವೈ ಟ್ರಯಲ್ ಕೋರ್ಟ್ ನನ್ನ ಸಮನ್ ಮಾಡ್ತು ರೀಟ್ವೀಟಿಂಗ್ ಮಾಡಿದ್ದಕ್ಕೂ ಅಂತ ಹೇಳಿ. ಸೊ ಇದು ಬಹಳ ಪರ ನಿಲುವು ವಾದ ಬಂದಿತ್ತು ಆವಾಗಲೇ ಸಹ. ಸೊ ಇದು ಆ್ಯಕ್ಚುಲಿ 66A ಇಲ್ಲ, ಯಾವುದೋ ಸೆಕ್ಷನ್ಸ್ IPC ಅಡಿಯಲ್ಲಿ ಹಾಕಿದ್ದಾರೆ. ಡಿಫಮೇಷನ್ ಕೆಲವೊಂದ್ಸಲ ಎಕ್ಸೆಪ್ಷನ್ಸ್ಗಳು ಇರ್ತವೆ. ಸೊ ನಮ್ಮನ್ನು ಹೀಗೆ ನೀವು ಅರೆಸ್ಟ್ ಮಾಡುವಂಥದ್ದು ಅಕ್ಯೂಸ್ಗಳಾಗಿ ಜಸ್ಟ್ ರೀಟ್ವೀಟಿಂಗ್ ಐ ಡಿಡ್ ನಾಟ್ ಇವನ್ ಪೋಸ್ಟ್ ಅಂತ ಹೇಳಿ ರಾಘವ್ ಚಡ್ಡಾ ಹೇಳಿದ್ದು. ಆದರೂ ರೀಟ್ವೀಟಿಂಗ್ ಕೂಡ ಬರಬಹುದು ಈ ಒಂದು ಪರ್ವ್ಯೂಯಲ್ಲಿ ಅಂತ ಹೇಳ್ಕೊಂಡು ಹೇಳಿದ್ದು ಸುಪ್ರೀಂ ಕೋರ್ಟ್. ಬಟ್ ಇಟ್ ನಾಟ್ ಗಿವ್ ಅ ಎಕ್ಸಾಕ್ಟ್ ಫೈಂಡಿಂಗ್, ಇಟ್ ಲೆಫ್ಟ್ ದಿ ಇಶ್ಯೂಸ್ ಟು ಬಿ ಡಿಸೈಡೆಡ್ ಬೈ ದಿ ಟ್ರಯಲ್ ಕೋರ್ಟ್. ಟ್ರಯಲ್ ಕೋರ್ಟ್ ಡಿಸೈಡ್ ಮಾಡಲಿ, ಬಿಕಾಸ್ ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಟ್ರಯಲ್ ಕೋರ್ಟ್ ಟು ಡಿಸೈಡ್ ವೆದರ್ ದಿ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಡಿಫಮೇಷನ್ ಆರ್ ಅಟ್ರಾಕ್ಟೆಡ್ ಆರ್ ನಾಟ್ ಹೇಳುವಂಥ ಒಂದು ಅದನ್ನು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತು. ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ಅನದರ್ ಥಿಂಗ್. ಇದು ನೋಡಿ, ಈ ತಮಿಳುನಾಡಿಗೆ ಸಂಬಂಧಪಟ್ಟ SV ಶೇಖರ್ ವರ್ಸಸ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಹೇಳುವಂಥ ಒಂದು ಕೇಸ್ ಇದು ಕೂಡ ಒಬ್ಬರು BJP ಲೀಡರ್ SV ಶೇಖರ್ ಅಂತ ಒಬ್ಬರಿದ್ರು. ಆ್ಯಕ್ಚುಲಿ ಈವನ್ ಹಿ ಹ್ಯಾಡ್ ಶೇರ್ಡ್ ಪರ್ಟಿಕ್ಯುಲರ್ ಪೋಸ್ಟ್. ಒರಿಜಿನಲಿ ಹಿ ಡಿಡ್ ನಾಟ್ ಪೋಸ್ಟ್, ಬಟ್ ಒರಿಜಿನಲ್ ಪೋಸ್ಟ್ ಯಾವುದೋ ಒಂದಿತ್ತು. ಆ ಒರಿಜಿನಲ್ ಪೋಸ್ಟಲ್ಲಿ ಏನಾಗಿತ್ತಂದರೆ ವಿಮೆನ್ ಜರ್ನಲಿಸ್ಟ್ಗಳಿದ್ರು. ಈ ಲೇಡಿ ಜರ್ನಲಿಸ್ಟ್ಗಳು ಏನಿರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಡಿರೋಗೇಟ್ರಿ ಆಗಿ, ಅವಮಾನಕರವಾಗಿ ಇನ್ಸಲ್ಟ್ ಮಾಡುವಂತಹ ಒಂದು ವಿಷಯಗಳನ್ನು ವ್ಯಕ್ತಪಡಿಸಿದ್ರು. ಇವರು ಅದನ್ನು ಶೇರ್ ಮಾಡಿಬಿಟ್ರು. ಸೊ ಇದು ಶೇರ್ ಮಾಡಿ ಅವ್ರ ವಿರುದ್ಧ ಬೇರೆ ಬೇರೆ ಸೆಕ್ಷನ್ಸ್ಗಳಲ್ಲಿ ಚಾರ್ಜ್ ಮಾಡಿದ್ರು. ಸೆಕ್ಷನ್ 504, 505, 505, 509, ಹಾಗೆ ತಮಿಳುನಾಡು ಪ್ರೊಹಿಬಿಷನ್ ಆಫ್ ವುಮೆನ್ ಆ್ಯಂಡ್ ಹರಾಸ್ಮೆಂಟ್ ಆ್ಯಕ್ಟ್ ಅಂತ ಹೇಳುವಂತಹ ಸೆಕ್ಷನ್ 4 ಅಂತ ಇತ್ತು. ಅದರ ಅಡಿಯಲ್ಲಿ ಚಾರ್ಜಸ್ಗಳನ್ನು ಬುಕ್ ಮಾಡಿದ್ರು ಫಾರ್ ಫಾರ್ವರ್ಡಿಂಗ್ ಡಿರೋಗೇಟರಿ ಸ್ಟೇಟ್ಮೆಂಟ್ಸ್ ಆನ್ ವಿಮೆನ್ ಜರ್ನಲಿಸ್ಟ್ ಅಂತ. ಬಟ್ ಹಿ ಅಪ್ಲೈಡ್ ಫಾರ್ ದಿ ಆಂಟಿಸಿಪೇಟರಿ ಬೇಲ್. ಇದು ಮದ್ರಾಸ್ ಹೈಕೋರ್ಟಲ್ಲಿ ಆಗಿರುವಂಥ ಕೇಸ್ ಇದು. ಆಂಟಿಸಿಪೇಟರಿಗೆ ಅಪ್ಲೈ ಮಾಡಿದರು. So court rejected his anticipatory bail. Okay, Madras High Court rejected his petition for anticipatory bail. It did not say that ಈ anticipatory bail ಸಿಗಬೇಕು, ಅದಕ್ಕೆ he is entitled or not ಅಂತ the High Court did not give the ruling in his favor. ಸೊ ಇದ್ರ ಮುಖಾಂತರ ನಾವು ಕೆಲವೊಂದು ಇಂಪ್ಲಿಕೇಶನ್ಸ್ ಮಾಡ್ಕೊಳ್ಬೋದು. ಯಾಕೆಂದರೆ ರೀಟ್ವೀಟಿಂಗ್ ಮಾಡಿದ್ದು ಅಥವಾ ಶೇರಿಂಗ್ ಮಾಡಿರುವಂಥದ್ದು ಹಾಗೆ
ಕೋರ್ಟ್ ಕೂಡ ಬಿಡುಗಡೆ ಅದನ್ನು ಪರಿಗಣಿಸೋದಿಲ್ಲ ಹೇಳುವಂಥದ್ದು. ಎಕ್ಸಾಕ್ಟ್ ಫೈಂಡಿಂಗ್ ಇಲ್ಲದೆ ಇರ್ಬೋದು, ಆದರೆ ಒಂದು ವೇಳೆ ರೀಟ್ವೀಟಿಂಗ್ ವಾಸ್ ನಾಟ್ ಅ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳುವಂಥದ್ದು ಆಗಿದ್ದಿದ್ರೆ if it would have derived that particular interpretation, ಕೋರ್ಟ್ ವುಡ್ ಹ್ಯಾವ್ ಗ್ರಾಂಟೆಡ್ ಆಂಟಿಸಿಪೇಟರಿ ಬೇಲ್. ಹಾಗೂ ಇನ್ನೂ ಆ ಒಂದು ಅರ್ಲಿಯರ್ ಕೇಸಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇಟ್ ವುಡ್ ಹ್ಯಾವ್ ಸೆಡ್ ದ್ಯಾಟ್ ಇಟ್ ಈಸ್ ನಾಟ್ ಅಂತ ಹೇಳ್ಬೋದಿತ್ತು. ಆದರೆ ವೆನ್ ಇಟ್ ಹ್ಯಾಸ್ ನಾಟ್ ಸೆಡ್, ಇಟ್ ಈಸ್ ಓನ್ಲಿ ಬಿಕಾಸ್ ದ ಲ್ಯಾಕ್ ಆಫ್ ಲೆಜಿಸ್ಲೇಷನ್ಸ್. ಕರೆಕ್ಟಾಗಿ ಆ ಸೈಬರ್ ಲಾ ಡಿಫಮೇಷನ್ ಬಗ್ಗೆ ಲೆಜಿಸ್ಲೇಷನ್ಸ್ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಆಲ್ಸೋ, ಹೈಕೋರ್ಟ್ ಆಲ್ಸೋ, ದೇ ಡಿಫರ್ ಇನ್ ಗಿವಿಂಗ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಸೊ ದ್ಯಾಟ್ಸ್ ವೈ ದೇರ್ ಇಸ್ ಅ ನೀಡ್ ಫಾರ್ ಸಚ್ ಸೈಬರ್ ಡಿಫಮೇಷನ್ ಲಾ. ಸೈಬರ್ ಡಿಫಮೇಷನ್ ಲಾಗೆ ಬಹಳ ಅಗತ್ಯ ಇದೆ. ಹಾಗೆ ಬೇರೆ ಬೇರೆ ರೀತಿಯ ಲಾಗೆ ಕೂಡ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಹೇಗೆ ಈ ಒಂದು ಡಿಫಮೇಷನ್ ಆಗತ್ತೆ, ಯಾಕಂದರೆ 66A ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಸ್ಟ್ರಕ್ ಡೌನ್. ಸೊ ನಾರ್ಮಲ್ ಡಿಫಮೇಷನ್ ಅಪ್ಲೈ ಆಗೋದಿಲ್ಲ ಅಂತಲೂ ಕೆಲವರು ಹೇಳ್ತಾರೆ. ಸೈಬರ್ IT ಆ್ಯಕ್ಟಲ್ಲಿ ಬರುವಂತಹ ಒಫೆನ್ಸಸ್ಗಳಿಗೆ ನಾವು IPS ಅಲ್ಲಿ ಬರುವಂತಹ ಡಿಫಮೇಷನ್, ಯಾಕಂದರೆ ಪಬ್ಲಿಕೇಶನ್ ಆಗಿದೆ ಅಲ್ವಾ ಅಂತ ಹೇಳುವಂಥದ್ದು. ಸೊ ತುಂಬ ಅದರದ್ದು ಇಶ್ಯೂಸ್ಗಳು ಕೂಡ ಇರ್ತವೆ. ಆದರೂ ವೆನ್ ಬ್ರಾಡ್ಲಿ ಕನ್ಸಿಡರ್ಡ್ ಡಿಫಮೇಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ ಹೇಳಿ ಕೋರ್ಟ್ ಇಟ್ ವಿಲ್ ಕನ್ಸಿಡರ್ ಜನರಲಿ. ಸೊ ಇದು ಕೂಡ ಹಾಗೆ ಆಯಿತು. His anticipatory bail was rejected, and what did the court say? Madras High Court, what was its key observation? Nodi, Madras High Court, while rejecting the plea for anticipatory bail, it said that forwarded message is equal to accepting the message and endorsing the message. ನಾವು ಓದಿರ್ತೇವೋ ಇಲ್ವೋ ಅದಕ್ಕೋಸ್ಕರ ಬಹಳ ಕೇರ್ಫುಲ್ ಆಗಿರುವಂಥದ್ದು ಹೇಳಬೇಕು. ನಾವು IPS ಅಲ್ಲಿ ನೋಡ್ತೇವೆ, ಆ್ಯಕ್ಟ್ ಆಲ್ಸೋ ಇನ್ಕ್ಲೂಡ್ಸ್ ಒಮಿಷನ್ ಅಲ್ವಾ. ನಾವು ಪಾಸಿಟಿವ್ ಆ್ಯಕ್ಟ್ ಮಾಡ್ಬೇಕಂತಾನೆ ಇಲ್ಲ, ಅದ್ರ ನೆಗೆಟಿವ್ ಆ್ಯಕ್ಟ್ ಇದ್ರೂ ಸಹ ಅದು ಒಮಿಷನ್ ಅಂತಾನೆ ಆಗತ್ತೆ, ಅದು ಒಂದು ಒಫೆನ್ಸ್ ಅಂತಾನೆ ಆಗತ್ತೆ. ಅದೇ ರೀತಿಯಲ್ಲಿ ನಾವು ಆ ಒಂದು ಪೋಸ್ಟನ್ನು ಓದುತ್ತೇವೋ ಓದದೆಯೋ ಜಸ್ಟ್ ಫಾರ್ವರ್ಡ್ ಮಾಡ್ತೇವೆ ಅಂದರೂ ಕೂಡ ಇಟ್ ಮೀನ್ಸ್ ದ್ಯಾಟ್ ವಿ ಹ್ಯಾವ್ ಅಕ್ಸೆಪ್ಟೆಡ್ ದ್ಯಾಟ್ ಮೆಸೇಜ್, ನಾವು ಅದನ್ನು ಓದಿದ್ದೇವೆ ಹೇಳುವಂಥದ್ದೇ ಅರ್ಥ ಆಗತ್ತೆ. It is an implied acceptance, implied endorsement of that particular message. So forward message is equal to accepting the message and endorsing the message. ಇದು ಆ್ಯಕ್ಚುಲಿ ಕೆಲಸ ಏನಾಗುತ್ತೆ ಅಂದರೆ ಆ ಒಂದು ಸ್ಪರ್ ಆಫ್ ಮೂಮೆಂಟಲ್ಲಿ ಆ ಒಂದು ಇಮಿಡಿಯೇಟ್ ಒಂದು ನಮ್ಮ ಎಮೋಷನಲಿ ಕೆಲವೊಂದು ಸಲ ಪೋಸ್ಟ್ ಮಾಡಿಬಿಡ್ತಾರೆ. ಪೋಸ್ಟ್ ಮಾಡಿ ಆಮೇಲೆ ಡಿಲೀಟ್ ಕೂಡ ಮಾಡ್ತಾರೆ. ಆದರೆ ಅದು ಶೇರ್ ಆಗಿರತ್ತಾ, ಇನಿಷಿಯಲಿ ಒಂದು 5 ನಿಮಿಷ ಆದರೂ ಶೇರ್ ಆಗಿದ್ರು ಸಹ ಯಾರಾದರೂ ಅದನ್ನು ಸ್ಕ್ರೀನ್ಶಾಟ್ ತೆಕ್ಕೊಂಡು ಅದನ್ನು ಒಂದು ಕಂಪ್ಲೇಂಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಬಿಫೋರ್ ವಿ ಶೇರ್ ಆ ಇನಿಷಿಯಲ್ ಬಟನ್ ಓದೋಕ್ಕಿಂತ ಮೊದಲು ಸಹ ವಿ ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್. ನೆಕ್ಸ್ಟ್, ಟಾಕಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಟೈಪಿಂಗ್. ನಾವು ಮಾತಾಡುವಂಥದ್ದು ಟೈಪಿಂಗಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ. ಟೈಪಿಂಗಲ್ಲಿ ನಾವು ಯೋಚನೆ ಮಾಡೇ ಟೈಪ್ ಮಾಡಬೇಕು, ಮಾತಿನಷ್ಟು ಸ್ಪೀಡಾಗಿ ಟೈಪಿಂಗ್ ಬರೋದಿಲ್ಲ ಅಲ್ವಾ. ಸೊ ಟೈಪಿಂಗ್ ಬಿಕಮ್ಸ್ ಅ ಡಾಕ್ಯುಮೆಂಟ್. ಒನ್ ಕೆನಾಟ್ ಗೋ ಬ್ಯಾಕ್ ಸೇಯಿಂಗ್ ದ್ಯಾಟ್ ಐ ಹ್ಯಾವ್ ನಾಟ್ ಡನ್ ಇಟ್, ನಾನು ಮಾಡೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಟೈಪಿಂಗ್ ಮಾಡುವಾಗ ಏನು ಆ ಥಾಟ್ ಪ್ರೋಸೆಸ್ ಇರುತ್ತೆ, ಅದು 1 by 1 ಅದು ಅವರಿಗೆ ಅದರ ಅರ್ಥ ಗೊತ್ತಾಗಿ ಅವರು ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ಟೈಪಿಂಗ್ ಬಿಕಮ್ಸ್ ಅ ಡಾಕ್ಯುಮೆಂಟ್. ಒನ್ ಕೆನಾಟ್ ಗೋ ಬ್ಯಾಕ್ ಸೇಯಿಂಗ್ ದ್ಯಾಟ್ ಐ ಹ್ಯಾವ್ ನಾಟ್ ಡನ್, ನಾನು ಇದು ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. People use such words during quarrel and later they may regret, but putting things in writing or typing means they know the consequences and do it. ನಾವು ಜಗಳ ಮಾಡುವಾಗ ಬಹಳಷ್ಟು ಮಾತಾಡ್ಬಿಡ್ತೇವೆ, ಆವಾಗ ನಾವು ಯೋಚನೆ ಮಾಡಿ ಮಾತಾಡ್ತೇವೆ ಅಂತ ಇಲ್ಲ. ಆದರೆ ಆಮೇಲೆ ನಾವು ಯಾವುದೇ ಒಂದು ವಿಷಯ ಬರಿತೇವೆ ಅಂದರೆ ಅದರ ಹಿಂದೆ ಬಹಳ ಒಂದು ಥಾಟ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೇ ಬರೆದಿರುವಂಥದ್ದು ಅಂತ ಅರ್ಥ. ಓಕೆ, ಲೇಟರ್ ದೇ ಮೇ ರೆಗ್ರೆಟ್ ಬೈ ಪುಟ್ಟಿಂಗ್ ಥಿಂಗ್ಸ್ ಇನ್ ರೈಟಿಂಗ್ ಆರ್ ಟೈಪಿಂಗ್. ಆದರೆ ಟೈಪಿಂಗ್ ಮಾಡ್ತೇವೆ ಅಂದರೆ ದೇ ನೋ ದ ಕಾನ್ಸಿಕ್ವೆನ್ಸಸ್, ಆ ಕಾನ್ಸಿಕ್ವೆನ್ಸ್ ಗೊತ್ತಿದ್ಕೊಂಡೇ ಮಾಡ್ತಾರೆ ಅಂತ ಹೇಳುವಂಥ ಅರ್ಥ ಬರುತ್ತೆ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಹೇಳ್ತು. ಈ ಥರ ಈ ಮೈಂಡ್ಲೆಸ್ ಶೇರಿಂಗ್ ಇರುತ್ತಲ್ಲ, ಇವು ಜಾಗರೂಕರಾಗಿ ಮಾಡಿ ಅಜಾಗರೂಕರಾಗಿ ಮಾಡಿ ಅದು ಲಯಬಿಲಿಟಿ ಅಷ್ಟೇ ಬರುತ್ತೆ ಅಂತ ಹೇಳುವಂಥದ್ದು. ನೆಕ್ಸ್ಟ್, ಅದು ಇನ್ನೂ ಯಾರಾದರೂ ಸೆಲೆಬ್ರಿಟೀಸ್ ಅವರು ಇದನ್ನು ಫಾರ್ವರ್ಡ್ ಮಾಡಿದರೆ ಆವಾಗ ಏನಾಗುತ್ತೆ ಎಫೆಕ್ಟ್ ಅಂತ ಹೇಳುವಂಥದ್ದು. ಸೊ ವೆನ್ ಅ ಸೆಲೆಬ್ರಿಟಿ ಲೈಕ್ ಪರ್ಸನ್ forward messages like this, the common public will start believe it that this type of things are going on. ಬಹಳ ಪಾಪ್ಯುಲರ್ ಇರೋ ವ್ಯಕ್ತಿಗಳು, ಸೆಲೆಬ್ರಿಟೀಸ್ಗಳು ಈ ಒಂದು ವಿಷಯವನ್ನು ಯಾವುದಾದ್ರೂ ಯಾವುದೇ ವಿಷಯದಲ್ಲಿ ಕೆಲಸ ನಾವು ಬಹಳ ಸಲ ಏನು ಮಾಡ್ತೇವೆ, ಆ ವಿಷಯದ ಸತ್ಯಾಸತ್ಯತೆ ಕೂಡ ತಿಳ್ಕೊಳ್ಳೋದಿಲ್ಲ, ರ್ಯಾಂಡಮ್ ಆಗಿ ಶೇರ್ ಮಾಡ್ತೇವೆ. ಸೊ ನಾವು ಸುಳ್ಳು ಸುದ್ದಿನ ಹರಡಿಸ್ತಾ ಇರೋದಕ್ಕೆ ನಾವು ಕೂಡ ಪ್ರಚೋದನೆ ಮಾಡುವಂಥದ್ದು. ಯಾಕೆಂದರೆ ನಮ್ಮಿಂದ
ಒಂದು 100 ಜನರಿಗೆ ಶೇರ್ ಆಗುತ್ತೆ. ಆ 100 ಜನರು ಪ್ರತಿಯೊಬ್ಬರು ಸಹ ಇನ್ನೂ 100 ಜನರಿಗೆ ಶೇರ್ ಮಾಡ್ತಾರೆ. ಸೊ ಅದೇನಾಗುತ್ತೆ, ಸ್ನೋಬಾಲ್ ಎಫೆಕ್ಟ್ ಅಂತ ಹೇಳ್ತಾರೆ. ಸ್ನೋಬಾಲ್ ಎಫೆಕ್ಟ್ ಅಂದ್ರೆ ಏನು? ಆ ಒಂದು ಫಸ್ಟ್ ಸ್ನೋ ರನ್ ಒಂದು ಫಸ್ಟ್ ಅದು ಇನಿಷಿಯಲಿ ಒಂದು ಸಣ್ಣ ಸ್ನೋನ ಒಂದು ಸಣ್ಣ ಹುಡಿ ಇರ್ಬೋದು, ಆದರೆ ಅದು ರೋಲ್ ಆಗ್ತಾ ಆಗ್ತಾ ಇಟ್ ಗ್ಯಾದರ್ಸ್ ಆಲ್ ದಿ ಸ್ನೋ ಆ್ಯಂಡ್ ಬಿಕಮ್ಸ್ ವೆರಿ ಹ್ಯೂಜ್ ಸ್ನೋಬಾಲ್. ದ್ಯಾಟ್ ಇಸ್ ದ ಸ್ನೋಬಾಲ್ ಎಫೆಕ್ಟ್. ಹಾಗೆ ನಮ್ಮದು ಒಂದು ಇಂಡಿವಿಜುವಲ್ ಒಂದು ನಾವು ಯಾವುದೇ ಒಂದು ಮಾತಾಡುವಾಗ ಒಂದು ವಿಷಯ ಇರ್ಬೋದು, ಒಂದು ಮಾತಿರ್ಬೋದು, ಅದು ನಮ್ಮದಲ್ಲಿದ್ದರೆ ನಮ್ಮಲ್ಲೇ ಇರುತ್ತೆ. ನಾವೊಂದು ಪಬ್ಲಿಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿದ್ದೇವೆ ಅಂದರೆ ಒಬ್ಬರನ್ನ ರೀಚ್ ಆದರೂ ಸಹ ಆ ಒಬ್ಬರು ಇನ್ನೂ 10 ಜನರಿಗೆ ಶೇರ್ ಮಾಡ್ತಾರೆ. ಸೊ ಅದು ನ್ಯಾಚುರಲಿ ಸುಳ್ಳು ಸುದ್ದಿ ಆದರೆ ಪೀಪಲ್ ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಇಟ್, ದೇ ವಿಲ್ ರ್ಯಾಂಡಮ್ಲಿ ಶೇರ್ ಇಟ್, ವಿಚ್ ಕಾಸಸ್ ಎಲ್ಲೋ ಒಂದು ಕಡೆ ಅದು ಯಾರಿಗೂ ತುಂಬ ಸೀರಿಯಸ್ ಆಗಿ ಅಫೆಕ್ಟ್ ಆಗ್ಬೋದು. ಅದು ಸುಳ್ಳು ಸುದ್ದಿ ಆದರೆ ಯಾರ ಇಂಡಿವಿಜುವಲ್ ವ್ಯಕ್ತಿತ್ವದ ಬಗ್ಗೆ, ಯಾವುದಾದ್ರೂ ಪರ್ಸ್ನಲ್ ಐಡೆಂಟಿಟಿ ಬಗ್ಗೆ ಈ ಥರ ವಿಷಯಗಳಿದೆ ಅಂತ ಆದರೆ ಬಿ ವೆರಿ ಕೇರ್ಫುಲ್ ವೈಲ್ ಫಾರ್ವರ್ಡಿಂಗ್ ಆರ್ ಶೇರಿಂಗ್ ದಿಸ್. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ಇನ್ನೊಬ್ಬರ ಒಂದು ಮನೆಯನ್ನು ಹಾಳು ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇರ್ಬೋದು ಬೈ ಜಸ್ಟ್ ರ್ಯಾಂಡಮ್ಲಿ ಶೇರಿಂಗ್ ಇಟ್. ನಮಗೆ ಇಂಟರ್ನೆಟಲ್ಲಿ ಕಾಣೋದಿಲ್ಲ ಏನಾಗುತ್ತೆ, ಯಾರಿಗೆ ಹೋಗುತ್ತೆ ಅಂತ, ಬಟ್ ಇಟ್ ಹ್ಯಾಸ್ ಲಾಟ್ಸ್ ಆಫ್ ಎಫೆಕ್ಟ್. ಸೊ ದ್ಯಾಟ್ಸ್ ವೈ ವೆನ್ ಎ ಸೆಲೆಬ್ರಿಟಿ ಲೈಕ್ ಅ ಪರ್ಸನ್ ಫಾರ್ವರ್ಡ್ ಮೆಸೇಜಸ್ ಲೈಕ್ ದಿಸ್, ದ ಕಾಮನ್ ಪಬ್ಲಿಕ್ ವಿಲ್ ಸ್ಟಾರ್ಟ್ ಬಿಲೀವ್ ಇಟ್ ದ್ಯಾಟ್ ದಿಸ್ ಟೈಪ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಈ ಥರ ವಿಷಯಗಳು ಆಗ್ತಾ ಇರ್ಬೋದು, ಯಾಕಂದರೆ ಇವರು ಶೇರ್ ಮಾಡ್ತಿದ್ದಾರೆ ಅಂತ ನಿಜ ಇರ್ಬೋದು. ಸೊ ಆ ನಿಜ ಯಾರು ಸೆಲೆಬ್ರಿಟಿ ಶೇರ್ ಮಾಡ್ತಾರೆ ಅವರು ಕೂಡ ಯೋಚನೆ ಮಾಡಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ, ಯಾವುದೋ ಒಂದು ಸ್ಪೈರ್ ಆಫ್ ಮೂಮೆಂಟಲ್ಲಿ ಮಾಡ್ತಾ ಇರ್ತಾರೆ. ನೆಕ್ಸ್ಟ್, ಮಿಸ್ಟೇಕ್ಸ್ ಆ್ಯಂಡ್ ಕ್ರೈಮ್ಸ್ ಆರ್ ನಾಟ್ ಸೇಮ್. ಓನ್ಲಿ ಚಿಲ್ಡ್ರನ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್, ಕ್ಯಾನ್ ಬಿ ಪಾರ್ಡನ್ಡ್. ಇಫ್ ದ ಸೇಮ್ ಇಸ್ ಡನ್ ಬೈ ಎಲ್ಡರ್ಲಿ ಪೀಪಲ್ ಇಟ್ ಬಿಕಮ್ಸ್ ಆ್ಯನ್ ಒಫೆನ್ಸ್. ಇದೇನಾಗತ್ತೆ, ಮಿಸ್ಟೇಕ್ಸ್ ಹೌದು, ಸಣ್ಣ ಮಕ್ಕಳು ಮಾಡುವಂತಹ ಒಂದು ಮಿಸ್ಟೇಕ್ಸ್ಗಳನ್ನು ಅದನ್ನು ಮನ್ನಾ ಮಾಡ್ಬೋದು, ಪಾರ್ಡನ್ ಮಾಡ್ಬೋದು, ಅದಕ್ಕೆ ಕ್ಷಮೆ ನೀಡ್ಬೋದು. ಆದರೆ ಅದನ್ನೇ ದೊಡ್ಡವರು ಮಾಡ್ತಾರೆ, ಅಡಲ್ಟ್ ಪರ್ಸನ್ಸ್ಗಳು ಹೂ ಕ್ಯಾನ್ ಥಿಂಕ್ ರ್ಯಾಷನಲಿ, ಹೂ ಆರ್ ಇನ್ ಪಬ್ಲಿಕ್, ಹೂ ಡೀಲ್ ವಿತ್ ಸೋ ಮೆನಿ ಪರ್ಸನ್ಸ್ ಡೈಲಿ, ಅಂಥವರು ಈ ಥರ ಒಂದು ಈ ಸಮಾಜಘಾತುಕವಾದ ಒಂದು ಕೆಲವೊಂದು ವಿಷಯಗಳನ್ನು ಟ್ವೀಟ್ ಮಾಡಿದರೆ, ಶೇರ್ ಮಾಡಿದರೆ ಅಂತ ಆದರೆ ಏನಾಗತ್ತೆ, ಆವಾಗ ಅದು ಅಫೆನ್ಸ್ ಆಗತ್ತೆ. ಅದನ್ನು ಡಿಲೀಟ್ ಮಾಡಿದ್ರು ಸಹ ಲೇಟರು ಅದನ್ನು ಕ್ಷಮೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಓಕೆ, ಸೊ ದ್ಯಾಟ್ಸ್ ವೈ ಮಿಸ್ಟೇಕ್ಸ್ ಆ್ಯಂಡ್ ಕ್ರೈಮ್ಸ್ ಆರ್ ನಾಟ್ ಸೇಮ್. ಸಣ್ಣ ತಪ್ಪು ಬೇರೆ, ಆದರೆ ಅಪರಾಧ ಬೇರೆ ಅಂತ ಮದ್ರಾಸ್ ಹೈಕೋರ್ಟ್ ಹೇಳ್ತು. ಓಕೆ, ಸೊ ಈ ಒಂದು ಫಾರ್ವರ್ಡಿಂಗ್, ಶೇರಿಂಗ್, ರೀಟ್ವೀಟಿಂಗ್ಗೆ ಯಾವ ಪ್ರಾವಿಷನ್ಸ್ ಇದೆ? ಪೋಸ್ಟಿಂಗಿಗೆ ನಮ್ಮ ಡಿಫಾಮೇಷನ್ ಅಪ್ಲೈ ಆಗತ್ತೆ ಅಂತ ಇದೆ. ಆದರೆ ನಾವೀಗ ಏನಂತ ಒಂದು ಕನ್ಕ್ಲೂಷನ್ ಬರ್ಬೋದು ಅಂದರೆ, ಶೇರಿಂಗ್ ಈಸ್ ಈಕ್ವಲ್ ಟು ದ ಪೋಸ್ಟಿಂಗ್. ಅದು ಅಷ್ಟೇ ಈಕ್ವಲ್ ಆಗುತ್ತೆ, ಅಷ್ಟೇ ಲಯಬಿಲಿಟಿ ಇರ್ಬೋದು, ಯಾಕಂದರೆ ನ್ಯೂ ಎಂಡೋರ್ಸ್ಮೆಂಟ್, ನ್ಯೂ ಹೊಸ ಐಡಿಯಾ ಅದು ಅಷ್ಟೇ ಆಗತ್ತೆ ಅಂತ ಹೇಳುವಂಥದ್ದು. ಸೊ ನೋ ಎಕ್ಸ್ಪ್ಲಿಸಿಟ್ ಲೆಜಿಸ್ಲೇಷನ್, ಅದಕ್ಕೆ ಸಪ್ರೇಟಾಗಿ ಒಂದು ಆ್ಯಕ್ಟ್ ಇಲ್ಲ, ಆದರೆ ಡಿಫ್ರೆಂಟ್ ಪ್ರಾವಿಷನ್ಸ್ ಆಫ್ IPC, ದಟ್ ಈಸ್ ಇಂಡಿಯನ್ ಪೀನಲ್ ಕೋಡ್, ಆ್ಯಂಡ್ ಡಿಫ್ರೆಂಟ್ ಪ್ರಾವಿಷನ್ಸ್ ಆಫ್ IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಅದನ್ನು ನಾವು ಇದಕ್ಕೆ ಕವರ್ ಮಾಡ್ಬೋದು. ಹಾಗೆ ಬುಕ್ ಆಗಿದ್ದಾರೆ ಎಷ್ಟೋ ಜನ ಈ ಫೇಸ್ಬುಕ್ಕಲ್ಲೆಲ್ಲ ಈ ಒಂದು ಪೋಸ್ಟ್ಗಳನ್ನು ಶೇರ್ ಮಾಡಿ, ಇಲ್ಲಿ ಕೆಲವೊಂದು ಬಂದಿರುವಂಥ ನಾನು ಯಾವುದ್ಯಾವುದು ಸೆಕ್ಷನ್ಗಳನ್ನು ನೋಟ್ ಮಾಡಿದ್ದೇನೆ, ಆ ಸೆಕ್ಷನ್ಸ್ಗಳ ಅಡಿಯಲ್ಲಿ ಬುಕ್ ಆಗಿದ್ದಾರೆ, ಒಫೆನ್ಸ್ಗಳು ಬುಕ್ ಆಗಿವೆ. ಸೊ ವಿ ಮಸ್ಟ್ ಬಿ ಕೇರ್ಫುಲ್ ವೈಲ್ ರೀಡಿಂಗ್ these kind of messages. So do not forward such kind of messages, immediately delete ಮಾಡಿ ಅಥವಾ ಇಗ್ನೋರ್ ಮಾಡಿ. ಹೇಗೆ ಲಿಂಕನ್ನು ನಾವು ಕ್ಲಿಕ್ ಮಾಡಿ ಅಂತ ಮಾಡಬೇಡಿ ಅಂತ ಹೇಳಿದೆ ಒಂದಲ್ಲಿ, ಬಿಕಾಸ್ ಇಟ್ ಮೇ ಗಿವ್ ರೈಸ್ ಟು ಸೈಬರ್ ಕ್ರೈಮ್ಸ್, ನೀವು ವಿಕ್ಟಿಮ್ ಆಗ್ಬೋದು. ಹಾಗೆ ಈ ಥರ ಫಾರ್ವರ್ಡ್ ಮಾಡೋದ್ರಿಂದ ಬೇರೆ ಯಾರೋ ವಿಕ್ಟಿಮ್ ಆಗ್ಬೋದು. ಸೊ ಅದಕ್ಕೋಸ್ಕರ ಹೇಳುವಂಥದ್ದು, ನೀವು ಅಪರಾಧಿ ಆಗ್ಬೋದು. ಸೊ ಇಟ್ಸ್ ಅ ಡೆಡ್ ಆಪೋಸಿಟ್ ಆಫ್ ದಿ ವಿಕ್ಟಿಮ್ ಮತ್ತು ಅಕ್ಯೂಸ್ಗಳ ಮಧ್ಯೆ ಇರುವಂತಹ ಒಂದು ಇದು. ಸೊ ನಾವು ಬಿ ವೆರಿ ಕೇರ್ಫುಲ್. ದ್ಯಾಟ್ ಈಸ್ ಓನ್ಲಿ ಒನ್ ಮೆಜರ್ ವಿಚ್ ವಿ ಕ್ಯಾನ್ ಟೇಕ್. ವಿ ಕೆನಾಟ್ ಅವಾಯ್ಡ್, ನಾವು ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಆದಷ್ಟು ಜಾಗರೂಕತೆಯಿಂದ ಈ ಎಲ್ಲ ಒಂದು ಸೋಷಿಯಲ್ ಮೀಡಿಯಾನ ನಾವು ಹ್ಯಾಂಡಲ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ನಮ್ಗೆ ಗೊತ್ತಿರುವಂಥದ್ದೇ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ every citizen has a right to freedom of speech and expression, which is guaranteed under Article 19(1)(a). Article 19(1)(a) ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಹಾಗೆ ರಿಸ್ಟ್ರಿಕ್ಷನ್ಸ್ ಇದೆ. Article 19 subsection 2 imposes reasonable restrictions on this right in the interest of. ಸೊ ಯಾವುದಾದ್ರ ಮೇಲೆ ರೀಸನಬಲ್ ರಿಸ್ಟ್ರಿಕ್ಷನ್ ಹೇರ್ಬೋದು, ನೀವು ಈ ಥರ ಮಾತಾಡಬಾರ್ದು, ನಿಮಗೆ ರೈಟ್ ಇದೆ, ಬಟ್ ನಿಮ್ಮ ಮಾತು ಈ ವಿಷಯಗಳನ್ನ ಟಚ್ ಆಗ್ತಾ ಇದೆ, ಸೊ ಯು ಕೆನ್ ನಾಟ್ ಸ್ಪೀಕ್ ಅಂತ ಹೇಳ್ಬೋದು. ಯಾವ್ಯಾವ ವಿಷಯಕ್ಕೆ ನೋಡಿ: ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ದ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್, ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಫಾರಿನ್ ಸ್ಟೇಟ್ಸ್, ಪಬ್ಲಿಕ್ ಆರ್ಡರ್, ಡಿಸೆನ್ಸಿ ಆರ್ ಮೊರಾಲಿಟಿ, ಕಂಟೆಂಪ್ಟ್ ಆಫ್ ಕೋರ್ಟ್, ಡಿಫಮೇಷನ್, ಇನ್ಸೈಟ್ಮೆಂಟ್ ಟು ಅನ್ ಒಫೆನ್ಸ್.
ಇನ್ನೊಂದು ಅಪರಾಧ ಮಾಡಲಿಕ್ಕೆ ಪ್ರೇರಣೆ ಕೊಡುವಂಥದ್ದು. ಸೊ ಅದು ಕೂಡ ಮಾಡಬಾರ್ದು. ಕೋರ್ಟನ್ನು ಕಂಟೆಂಪ್ಟ್ ಮಾಡ್ತಾ ಅಥವಾ ಡಿಫಾಮೇಷನ್. ಸೊ ನೋಡಿ, ಡಿಫಾಮೇಷನ್ ಎಲ್ಲಿ ಬಂತು, ಆವಾಗ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ನ್ಯಾಚುರಲಿ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು. ಹಾಗೆ ಒಂದು ದೇಶದ ಒಂದು ಸಾರ್ವಭೌಮತೆಗೆ ಧಕ್ಕೆ ತರುವಂಥದ್ದಿದ್ರೆ, ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ದ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್, ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಫಾರಿನ್ ಸ್ಟೇಟ್ಸ್, ಬೇರೆ ದೇಶಗಳ ಮಧ್ಯೆ ಬಾಂಧವ್ಯಕ್ಕೆ ಧಕ್ಕೆ ತರುವಂಥದ್ದು, ಪಬ್ಲಿಕ್ ಆರ್ಡರ್, ಈ ಸಾರ್ವಜನಿಕ ಸುವ್ಯವಸ್ಥೆಗೆ ಆ ಒಂದು ಡೀಸೆನ್ಸಿ ಅಥವಾ ನೈತಿಕತೆಗೆ ಧಕ್ಕೆ ತರುವಂಥದ್ದು, ಇದೆಲ್ಲವೂ ಕೂಡ ರಿಸ್ಟ್ರಿಕ್ಷನ್ಸ್ ಆಗತ್ತೆ. ಇದು ಯಾವುದಕ್ಕೂ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಹೇಳುವಂಥ, ಅಂದರೆ ಒಂದು ಲಿಬರ್ಟಿ ಎಷ್ಟಿರಬೇಕು ಹೇಳುವಂಥ ಒಂದು ಯಾವತ್ತೊಂದು ಗಾದೆ ಮಾತಿದೆ. ಇನ್ನೊಬ್ಬರ ಮೂಗಿನ ತುದಿಯ ತನಕ ಮಾತ್ರ ನಮಗೆ ರಿಸ್ಟ್ರಿಕ್ಷನ್ ಇರುವಂಥದ್ದು, ಅವರ ಮೂಗಿಗೆ ಟಚ್ ಆಗೋ ತನಕ ಅಲ್ಲ. ನಾನು ನನ್ನ ಕೋಲ್ ಇರ್ಬೋದು, ಇದನ್ನು ಬೀಸಲಿಕ್ಕೆ ಹೌದು ನನಗೆ ಹಕ್ಕಿದೆ, ಎಲ್ಲಿ ತನಕ, ಇನ್ನೊಬ್ಬರ ಮೂಗಿಗೆ ಟಚ್ ಆಗದಿರೋ ತನಕ, ಅವರಿಗೆ ಸೊ ಅಷ್ಟರ ತನಕ. ಸೊ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ನನ್ನ ಮಾತಿಂದ, ನನ್ನ ವ್ಯಕ್ತಿತ್ವದಿಂದ, ನನ್ನ ಒಂದು ಆ್ಯಕ್ಟಿಂದ. ಸೊ ಹಾಗೆ ಅದೇ ರೀತಿಯಲ್ಲಿ ಇದನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಒಫೆನ್ಸಸ್. ಇದು ಯಾವುದು? ಸೆಕ್ಷನ್ 66E, ಪನಿಷ್ಮೆಂಟ್ ಫಾರ್ ಪಬ್ಲಿಷಿಂಗ್ ಆಫ್ ಪ್ರೈವೇಟ್ ಏರಿಯಾ ಆಫ್ ಅ ಪರ್ಸನ್ ವಿತೌಟ್ ಹಿಸ್ ಆರ್ ಹರ್ ಕನ್ಸೆಂಟ್. ಸೊ ನಾವು ಬಹಳಷ್ಟು ನೋಡ್ತೇವೆ ಫೇಸ್ಬುಕ್ಕಲ್ಲಿ ನ್ಯೂಡ್ ಇಮೇಜಸ್ ಅಥವಾ ಪೋರ್ನೋಗ್ರಫಿ ಇಮೇಜಸ್, ಫೇಸ್ಬುಕ್ ಅಂತಲ್ಲ ಯಾವುದೋ ಒಂದು ವೆಬ್ಸೈಟಲ್ಲಿ ಕೂಡ ನಾವು ನೋಡ್ಬೋದು. ಸೊ ಇಂಟರ್ನೆಟ್ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ, ಈ ಸೈಬರ್ ಮುಖಾಂತರ ಈ ಥರ ಯಾವುದಾದ್ರೂ ಅವರ ವೈಯಕ್ತಿಕ ವಿಷಯಗಳು, ವೈಯಕ್ತಿಕ ಫೋಟೋಗಳನ್ನು ಶೇರ್ ಮಾಡಿದರೆ ಅಥವಾ ಪಬ್ಲಿಷ್ ಮಾಡಿದರೆ, ನೋಡಿ ಪಬ್ಲಿಷ್ ಅಂದರೆ ಪಬ್ಲಿಷ್ ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಯಾವುದ್ಯಾವುದು ಶೇರಿಂಗ್, ಕಮೆಂಟ್ ಮಾಡುವಂಥದ್ದು, ಲೈಕ್ ಮಾಡುವಂಥದ್ದು, ಟೆಕ್ನಾಲಜಿಲಿ ಯಾವುದಾದ್ರು ನಮಗೆ ಅವೈಲೇಬಲ್ ಇರುತ್ತೆ, ಅದ್ರ ಮುಖಾಂತರ ನಾವು ಅದನ್ನು ಹರಡ್ತೇವೆ, ಸ್ಪ್ರೆಡ್ ಮಾಡ್ತೇವೆ, ಅದೆಲ್ಲವೂ ಕೂಡ ಈ ಒಂದು ಪರ್ವ್ಯೂದಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಅವರ ಪರ್ಮಿಷನ್ ಇಲ್ಲದೆ, ಸೊ ಕನ್ಸೆಂಟ್, ವಿತೌಟ್ ದರ್ ಕನ್ಸೆಂಟ್, ದಟ್ಸ್ ವೆರಿ ನೆಸರಿ. ಕನ್ಸೆಂಟ್ ಇಲ್ಲದೆ ಹೀಗೆ ಪಬ್ಲಿಷ್ ಮಾಡ್ತಾರೆ ಅಂತ ಆದರೆ ಇಟ್ ಅಮೌಂಟ್ಸ್ ಟು 3 years ಆಫ್ ಪನಿಷ್ಮೆಂಟ್ ಆರ್ ಫೈನ್ ಆಫ್ ಅಪ್ ಟು 2 lakhs, 2 ಲಕ್ಷ ತನಕ ಪನಿಷ್ಮೆಂಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದು IPC ಥರ ಅಲ್ಲ, IPCಲಿ 500,000 ಅಂತ. ಸೊ ಇಟ್ ಮೇ ಗೆಟ್ ಅಮೆಂಡೆಡ್, ಯಾಕೆಂದರೆ ತುಂಬ ಓಲ್ಡ್ ಲೆಜಿಸ್ಲೇಷನ್ನು IPC, ಆವಾಗ ಇರುವಂಥ ಮಾನಿಟರಿ ಲಿಮಿಟೇ ಇದೆ. ಆದರೆ ಇದು ನ್ಯೂ ಆ್ಯಕ್ಟ್ ಆಗಿರೋದಕ್ಕೆ ಫೈನ್ ಎಕ್ಸಾಕ್ಟ್ಲಿ ಹೇಳಿದ್ದಾರೆ ಎಷ್ಟು ಅಂತ ಹೇಳಿ. ಸೊ ಅಪ್ ಟು 2 lakhs ತನಕ ಫೈನ್ ಬೀಳುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಸೆಕ್ಷನ್ 67, ಪನಿಷ್ಮೆಂಟ್ ಫಾರ್ ಪಬ್ಲಿಷಿಂಗ್ ಒಬ್ಸೀನ್ ಮೆಟೀರಿಯಲ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಸೊ ಒಬ್ಸೀನ್ ಮೆಟೀರಿಯಲ್ ತುಂಬ ಒಂದು ಅನೈತಿಕ ಯಾವುದಾದ್ರು ವಿಷಯವನ್ನು ಅದನ್ನು ನಾವು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ, ಮೆಸೇಜ್ ಮುಖಾಂತರ, ವಾಟ್ಸ್ಯಾಪ್, ಈಗ ಹೇಳಿರುವಂಥ ಸಾಫ್ಟ್ವೇರ್ಸ್ಗಳ ಮುಖಾಂತರ ಅದನ್ನೆಲ್ಲ ಶೇರ್ ಮಾಡಿದರೆ, ಪಬ್ಲಿಷ್ ಮಾಡಿದರೆ, ಅದು ಕೂಡ ಒಫೆನ್ಸ್ ವಿಚ್ ಇಸ್ ಪನಿಷಬಲ್ ಅಪ್ ಟು 3 years ಆ್ಯಂಡ್ ಫೈನ್ ಅಪ್ ಟು 5 lakhs, 5 ಲಕ್ಷ ತನಕ ಪನಿಷ್ಮೆಂಟ್ ಫೈನ್ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಸೆಕ್ಷನ್ 67A, ಪನಿಷ್ಮೆಂಟ್ ಫಾರ್ ಪಬ್ಲಿಷಿಂಗ್ ಆಫ್ ಮೆಟೀರಿಯಲ್ ಕಂಟೈನಿಂಗ್ ಸೆಕ್ಷುಯಲಿ ಎಕ್ಸ್ಪ್ಲಿಸಿಟ್ ಆ್ಯಕ್ಟ್ ಎಕ್ಸೆಟ್ರಾ ಆಫ್ ಚಿಲ್ಡ್ರನ್. ಯೂಶಲಿ 67A ವಿಚ್ ಬಿಲಾಂಗ್ಸ್ ಟು ಚಿಲ್ಡ್ರನ್, ಸಣ್ಣ ಮಕ್ಕಳ, ಯಾಕೆಂದರೆ ಅಡಾಲ್ಸೆಂಟ್ ಚಿಲ್ಡ್ರನ್ ದೇ ಆರ್ ವೆರಿ ವಲ್ನರೇಬಲ್. ಅವರನ್ನು ಹೇಗೆ ಬೇಕಾದರೂ ಅವರ ಮೈಂಡನ್ನು ಮಾಡಿಫೈಡ್ ಮಾಡಿ ಅವರಿಂದ ಯಾವುದಾದ್ರೂ ಅವರ ಪರ್ಸ್ನಲ್ ಇಮೇಜಸ್ ಅಥವಾ ಅವರೊಡನೆ ಇದ್ದ ಒಂದು ಸೆಕ್ಷುಯಲಿ ಎಕ್ಸ್ಪ್ಲಿಸಿಟ್ ಆ್ಯಕ್ಟನ್ನು ಅದನ್ನು ಪಬ್ಲಿಷ್ ಮಾಡಿದರೆ, ಆ ಮೆಟೀರಿಯಲ್ನ ಪಬ್ಲಿಷ್ ಮಾಡಿದರೆ ಏನಾಗುತ್ತೆ, ದಿಸ್ ಇಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಅಂಡರ್ ಸೆಕ್ಷನ್ 67A ಆ್ಯಂಡ್ ಅಪ್ ಟು 7 years ಆಫ್ ಇಂಪ್ರಿಸನ್ಮೆಂಟ್ ಆ್ಯಂಡ್ ಫೈನ್ ಅಪ್ ಟು 10 lakh, 10 ಲಕ್ಷ ತನಕ ಪನಿಷ್ಮೆಂಟ್ ಬೀಳುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಸೆಕ್ಷನ್ 67B, ಪನಿಷ್ಮೆಂಟ್ ಫಾರ್ ಪಬ್ಲಿಷಿಂಗ್ ಆಫ್ ಮೆಟೀರಿಯಲ್ ಡಿಪಿಕ್ಟಿಂಗ್ ಚಿಲ್ಡ್ರನ್ ಇನ್ ಸೆಕ್ಷುಯಲಿ ಎಕ್ಸ್ಪ್ಲಿಸಿಟ್ ಆ್ಯಕ್ಟ್. ಸೊ ಇದು ಮಕ್ಕಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡುವಂಥದ್ದು. ಸೊ 7 years ಇಂಪ್ರಿಸನ್ಮೆಂಟ್ ಆ್ಯಂಡ್ ಫೈನ್ ಅಪ್ ಟು 10 lakhs. ಸೊ 67A ಥರನೇ 67B ಕೂಡ 7 ವರ್ಷ ಇಂಪ್ರಿಸನ್ಮೆಂಟು ಹಾಗೆ 10 ಲಕ್ಷ ತನಕ ಪನಿಷ್ಮೆಂಟ್, 10 ಲಕ್ಷ ತನಕ ಫೈನ್ ನೀಡುವಂಥದ್ದು. ಸೊ ಇದು ಯಾವುದೇ ರೀತಿಯಲ್ಲಿ ನಾವು ಇಂಟರ್ನೆಟ್ಟಲ್ಲಿ ನೋಡ್ತೇವೆ, ಬಹಳ ರೀತಿಯಲ್ಲಿ ಆಫೆನ್ಸ್ಗಳಾಗ್ತವೆ. ಒಬ್ಬರು ಧಾರ್ಮಿಕ ಭಾವನೆಗೆ, ಧರ್ಮಾಂಧತೆ ಅಥವಾ ಬ್ಲಾಸ್ಫೆಮಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಮಾತಾಡುವಂಥದ್ದು. ಕೆಲವರು ಹೇಟ್ ಲಾಸ್, ಹೇಟ್ ಸ್ಪೀಚ್ ಅಂತ ಹೇಳುವಂಥದ್ದು, ಒಂದು ಕಮ್ಯುನಲ್ ಅಥವಾ ಕಮ್ಯುನಲ್ ಅಂತನಲ್ಲ, ಯಾವುದೇ ಕ್ಲಾಸ್ಗಳ ಮಧ್ಯೆ ಅವರ ಮಧ್ಯೆ ಜಗಳ ತಂದಿಡುವಂತಹ ಮಾತುಗಳನ್ನು, ರೈಟ್ಸ್ ತಂದಿಡುವಂಥ ಮಾತನ್ನು ಅದನ್ನು ಪೋಸ್ಟ್ ಮಾಡುವಂಥದ್ದು. ಅಥವಾ ಕೆಲವರು ಲೇಡೀಸ್ ಬಗ್ಗೆ, ಪರ್ಟಿಕ್ಯುಲರ್ಲಿ ರಿಗಾರ್ಡಿಂಗ್ ವಿಮೆನ್, ದೇ ಆರ್ ಗೋಯಿಂಗ್ ಟು ಪೋಸ್ಟ್. ಅಷ್ಟು ಒಂದು ಏನು ಹೇಳ್ತಾರೆ,
ಮೈಸೋಗೈನಿಸ್ಟಿಕ್ ಅಂತ ಹೇಳ್ತಾರೆ, ಅಂಥವರ ಒಂದು ಹೆಂಗಸರ ನೋಡಿದರೆ ಆಗದೆ ಇರುವಂಥವ್ರು, ಅಂಥವರ ಹೆಂಗಸರ ವಿರುದ್ಧ ಅಷ್ಟು ಸಿವಿಯರ್ ಆಗಿ ಕಮೆಂಟ್ಸ್ ಮಾಡುವಂಥದ್ದು. ಇನ್ನು ಕೆಲವೊಂದು ರೀತಿ ಅಂದರೆ ಹೆಂಗಸರ ಈ ನ್ಯೂಡ್ ಫೋಟೋಸ್, ಪೋರ್ನೋಗ್ರಫಿಕ್ ಇಮೇಜಸ್ಗೆ ಸಂಬಂಧಪಟ್ಟದ್ದು ಅಥವಾ ಎಡಿಟೆಡ್ ಇಮೇಜಸನ್ನು ಫೋಟೋನ ಯಾವುದಕ್ಕೋ ಪೇಸ್ಟ್ ಮಾಡಿ ಅದಕ್ಕೆ ಪೋಸ್ಟ್ ಮಾಡುವಂಥದ್ದು ಇರುತ್ತೆ. ಅಥವಾ ಇನ್ನೊಂದು ಫುಲ್ ಸ್ಕ್ಯಾಮ್ಸ್, ಕಂಪ್ಲೀಟಾಗಿ ಸ್ಕ್ಯಾಮ್, ಫೈನಾನ್ಷಿಯಲ್ ಫ್ರಾಡ್ಸ್, ಮ್ಯಾಟ್ರಿಮೋನಿಯಲ್ ಫ್ರಾಡ್ ಮಾಡುವಂಥ ಆ ಒಂದು ದಂಧೆನೇ ಬೇರೆ ಆನ್ಲೈನಲ್ಲಿ ಆಗುವಂಥದ್ದು. ಅಥವಾ ಸಣ್ಣ ಮಕ್ಕಳನ್ನು ಅವರನ್ನು ಆದಷ್ಟು ಪ್ರಲೋಭನೆಗೆ ಒಳಪಡಿಸಿ ಅವರಿಂದ ಸೆಕ್ಷುವಲ್ ಆ್ಯಕ್ಟ್ ಮಾಡಿಸುವಂಥದ್ದು, ಅಥವಾ ಅವರಿಂದ ಹಣ ಕೀಳುವಂಥದ್ದು, ಅಥವಾ ನಥಿಂಗ್, ಜಸ್ಟ್ ಸ್ಯಾಡಿಸ್ಟಿಕ್ ಆ್ಯಕ್ಟ್, ಜಸ್ಟ್ ಅವರನ್ನು ನೋವು ಪಡುವಂಥದ್ದು ನೋಡುವಂಥದ್ದು, ಇದು ಕೂಡ ಆಗಿರ್ಬೋದು. ಅಥವಾ ಇನ್ನು ನೋಡುವಂಥದ್ರೆ ಯಾರ್ದೋ ಒಂದು ವ್ಯಕ್ತಿನ ಸಹಜವಾಗಿ ಡಿಫೇಮ್ ಮಾಡುವಂಥದ್ದು, ಕಾರಣವಿಲ್ಲದೆ ಯಾರೇ ಏನೇ ಪೋಸ್ಟ್ ಮಾಡಿದ್ರು ಅದಕ್ಕೊಂದು ಕಾಮೆಂಟ್ ಹಾಕುವಂಥದ್ದು, ಅಥವಾ ನಮ್ಮದೇ ಒಂದು ಫೇಸ್ಬುಕ್ ಪೇಜನ್ನು ಓಪನ್ ಮಾಡುವಂಥದ್ದು, ನಮ್ಮದೇ ಒಂದು ವಾಟ್ಸಪ್ ಗ್ರೂಪಲ್ಲಿ ಅದರಲ್ಲಿ ಲೈಕ್ ಮೈಂಡೆಡ್ ಪರ್ಸನ್ಗಳನ್ನು ಒಟ್ಟು ಮಾಡಿಕೊಂಡು ಅದರಲ್ಲಿ ಶೇರ್ ಮಾಡುವಂಥದ್ದು, ಒಂದು ಧರ್ಮದ ಬಗ್ಗೆ, ಒಂದು ಜಾತಿಯ ಬಗ್ಗೆ, ಒಂದು ಪಂಗಡದ ಬಗ್ಗೆ, ಒಂದು ಜಾಬಿನ ಬಗ್ಗೆ, ಒಂದು ಗೌರ್ಮೆಂಟ್ ಬಗ್ಗೆ, ಇಟ್ ಕುಡ್ ಬಿ ಎನಿ ಕ್ಲಾಸ್, ಯಾವುದೇ ರೀತಿಯ ಕ್ಲಾಸ್ ಆಗಿರ್ಬೋದು. ಅಥವಾ ನಮ್ಮ ಸ್ಕೂಲಲ್ಲಿ ಸಹ, ಸ್ಕೂಲ್ ಕಾಲೇಜಲ್ಲಿ ಸಹ ಮಕ್ಕಳು ಏನು ಮಾಡ್ತಾರೆ, ಒಂದು ಗ್ರೂಪಿಸಮ್ ಮಾಡಿಕೊಂಡು ಬುಲ್ಲಿಂಗ್ ಮಾಡ್ತಾರೆ, ಒಬ್ಬರಿಂದ ಒಬ್ಬರಿಗೆ ಬೇಕಂತ ಇದು ಮಾಡುವಂಥದ್ದು. ಸೊ ಸಣ್ಣದಿರಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಆ ಮೆಂಟಲ್ ಎಫೆಕ್ಟ್ ಇಸ್ ದಿ ಸೇಮ್. ದೊಡ್ಡ ಪ್ರಮಾಣದಲ್ಲಿ ಆದರೂ ಕೂಡ ಅವರಿಗೆ ನೋವಾಗುವಂಥದ್ದು, ಆ ಮೆಂಟಲ್, ಆ ಹರಾಸ್ಮೆಂಟು, ಆ ಅವಮಾನ ಸೇಮ್ ಇರುತ್ತೆ, ಅಥವಾ ಮಕ್ಕಳಲ್ಲಾದರೂ ಸೇಮ್ ಇರುತ್ತೆ. ಆದರೆ ಮಕ್ಕಳಿಗೆ ಮಾಡಿದ್ರೆ ಅದು ಸಿವಿಯರ್ಲಿ ಪನಿಷಬಲ್. ಯಾಕೆಂದರೆ ಇಟ್ ಇಸ್ ವೆರಿ, ಆ ಒಂದು ಮಕ್ಕಳ ಮನಸ್ಸೇನು ಅದು ತುಂಬ ಮುಗ್ಧ ಅಂತ ಹೇಳ್ತಾರೆ. ಇಟ್ ಕ್ಯಾನ್ ಬಿ ಚೇಂಜ್ಡ್. ಆ ಸಣ್ಣ ಏಜಲ್ಲಿ ಅವರಿಗೆ ಆ ಮೆಂಟಲ್ ಎಫೆಕ್ಟ್ ಆದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಚೇಂಜ್ ಲೇಟರ್. ದೇ ಮೇ ಟರ್ನ್ ಇನ್ ಟು ಎನಿ ಮೋಡ್. ಅವರು ಕೂಡ ಕ್ರಿಮಿನಲ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ದೇ ಮೇ ಕಂಪ್ಲೀಟ್ಲಿ ಗೋ ಇನ್ ಟು ಡಿಪ್ರೆಷನ್. ಸೊ ಇದೆಲ್ಲವೂ ಕೂಡ ಸ್ಟಾಪ್ ಆಗಲೇಬೇಕು. ಅದಕ್ಕೋಸ್ಕರ ದೀಸ್ ಸೆಕ್ಷನ್ಸ್ ಹ್ಯಾವ್ ಬಿನ್ ಎನಾಕ್ಟೆಡ್. ಇನ್ನು ಪವರ್ಸ್ ಇದೆ. ಸೆಕ್ಷನ್ 69A ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಪವರ್ ಟು ಡೈರೆಕ್ಟ್ ಬ್ಲಾಕಿಂಗ್ ಆಫ್ ಎನಿ ಇನ್ಫಾರ್ಮೇಷನ್ ಫಾರ್ ಪಬ್ಲಿಕ್ ಆಕ್ಸೆಸ್. ಪಬ್ಲಿಕ್ ಆಕ್ಸೆಸ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಕೆಲವು ಸಲ ನೀವು ನೋಡಿರ್ಬೋದು, ವಾಟ್ಸಪ್ಪನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾರೆ, ಕೆಲವೊಂದು ಇಂಟರ್ನೆಟ್ ಬ್ಯಾನ್ ಮಾಡ್ತಾರೆ, ಬಹಳಷ್ಟು ಸಲ ನೀವು ನೋಡಿರ್ಬೋದು. ಅಥವಾ ಟ್ವಿಟರ್ ಅಕೌಂಟನ್ನು ಎಷ್ಟೋ ಡಿಲೀಟ್ ಮಾಡಿದ್ರು, ಯಾಕೆಂದರೆ ಅದು ಫೇಕ್ ಪ್ರೊಫೈಲ್ ಇತ್ತು ಅಂತ ಹೇಳುವಂಥ ಕಾರಣಕ್ಕೆ ರೀಸೆಂಟಾಗಿ ಆಗಿರುವಂಥದ್ದು. ಸೊ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ದ್ಯಾಟ್ ಪವರ್ ಟು ಡೈರೆಕ್ಟ್. ಅದಕ್ಕೆ ಏನು ಮಾಡಬೇಕು, ಪಬ್ಲಿಕ್ ಏನು ಮಾಡಬೇಕು, ವಿ ಹ್ಯಾವ್ ಟು ರಿಪೋರ್ಟ್ ಇಟ್. ಆ ಥರ ಯಾವುದೇ ಕಂಡ್ರು ಕೂಡ ನೀವು ಶೇರ್ ಮಾಡಬಾರ್ದು, ನೀವು ನಿಮ್ಮಲ್ಲೇ ಶೇರ್ ಮಾಡ್ಕೊಳ್ಬಾರ್ದು, ಬಟ್ ಯು ಹ್ಯಾವ್ ಟು ರಿಪೋರ್ಟ್ ಇಟ್ ಟು ಗೌರ್ಮೆಂಟ್ ಆರ್ ಥ್ರೂ ಸೈಬರ್ ಪೋರ್ಟಲ್. ಇಫ್ ಯು ಆರ್ ಗೋಯಿಂಗ್ ಥ್ರೂ ಸೈಬರ್ ಮುಖಾಂತರ ಹೋಗ್ತಾ ಇದ್ರೆ, ಇಲ್ಲ ಅಂದರೆ IPC ಮುಖಾಂತರ ಹೋಗ್ತಾರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ, ಯು ಹ್ಯಾವ್ to inform that. So central government has power to direct blocking of any information for public access. An intermediary, example social working platform, who fails to comply. ಈಗ ಎಷ್ಟೋ ಒಂದು ಪ್ಲಾಟ್ಫಾರ್ಮ್ಸ್ ಇರುತ್ತೆ. ಈಗ ಇವೆಲ್ಲವೂ ಕೂಡ ಮೀಡಿಯರೀಸ್. ಈಗ ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಟೆಲಿಗ್ರಾಮ್ ಇರಲಿ, ಅಥವಾ ಯೂಟ್ಯೂಬ್ ಇರಲಿ, ಇವೆಲ್ಲವೂ ಕೂಡ ಇಂಟರ್ಮೀಡಿಯರೀಸ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಇಫ್ ಇಟ್ ಹ್ಯಾಸ್ ಗಿವನ್ ಸಮ್ ಪಾಲಿಸಿ, ಈ ರೀತಿಯಲ್ಲಿ ನೀವು ಫಾಲೋ ಮಾಡಬೇಕು, ಈ ರೀತಿ ಎಫೆಕ್ಟ್ ಆಗಬಾರ್ದು ಅಂತ ಇದ್ದರೆ ದೇ ಹ್ಯಾವ್ ಟು ಫಾಲೋ. ಇಫ್ ದೇ ಡು ನಾಟ್ ಫಾಲೋ, ಈವನ್ ದ್ಯಾಟ್ ಕಂಪ್ನಿ ವಿಲ್ ಬಿ ಪನಿಷ್ಡ್. ಹೇಗೆ ಕಂಪ್ನಿ ಆ್ಯಕ್ಚುಲಾಗಿ ಪನಿಷ್ ಆಗದಿದ್ರು, ಅದು ಯಾರು ಮ್ಯಾನೇಜಿಂಗ್ ಪರ್ಸನ್ಸ್ ಇರ್ತಾರೆ, ಡೈರೆಕ್ಟರ್ಸಾ, ದ ಪರ್ಸನ್ಸ್ ಇನ್ ಅಥಾರಿಟಿ, ದೇ ವಿಲ್ ಬಿ ಪನಿಷ್ಡ್. ಸೊ ದೇ ವಿಲ್ ಪನಿಷ್ ಅಪ್ ಟು 7 years ಆಫ್ ಇಂಪ್ರಿಸನ್ಮೆಂಟ್ ಆ್ಯಂಡ್ ಫೈನ್. ಓಕೆ, ನೆಕ್ಸ್ಟು IT ಆ್ಯಕ್ಟ್ ಆಯಿತು. ಹಾಗೆ ಇನ್ನು IPS ಅಲ್ಲಿ ಯಾವ್ಯಾವ ಸೆಕ್ಷನ್ಸ್ಗಳೆಲ್ಲ ಬುಕ್ ಆಗ್ಬೋದು ಹೇಳುವಂಥದ್ದನ್ನು. ಈಗ ಸುಮ್ಮನೆ ಈಗ ಅವರು ಹೀಗೆ ಇವರು ಹೀಗೆ ಅಂತ ನಾವು ನ್ಯಾಚುರಲಿ ದಿನ ನಮ್ಮ ಮೊಬೈಲ್ ತೆಗೆದು ನೋಡಿದ್ರೆ ಸಾಕು. ಆ ಕೆಲವೊಂದು ಎಷ್ಟೋ ಒಂದು ವಿಷಯಗಳು ಆ್ಯಕ್ಚುಲಿ ಇಫ್ ದೇ ಆರ್ ಕಂಪ್ಲೇಂಟ್, ಅದರ ಮೇಲೆ ಕಂಪ್ಲೇಂಟ್ ಮಾಡಿದರೆ ಈ ಎಲ್ಲ ಸೆಕ್ಷನ್ಸ್ಗಳು ಅಟ್ರಾಕ್ಟ್ ಆಗ್ತವೆ. ಸೊ ಸೆಕ್ಷನ್ 153, ವಾಂಟನ್ಲಿ ಗಿವಿಂಗ್ ಪ್ರೊವೊಕೇಶನ್ ವಿತ್ ಇಂಟೆಂಟ್ ಟು ಕಾಸ್ ರೈಯಟ್, 6 months, 1 year ಇಂಪ್ರಿಸನ್ಮೆಂಟ್ ಆರ್ ಫೈನ್. ಅಂದರೆ ಬೇಕಂತ ಪ್ರಚೋದನೆ ಕೊಡುವಂಥದ್ದು, ಪ್ರಚೋದನಕಾರಿ ಭಾಷಣ ಮಾಡುವಂಥದ್ದು. ನೀವು ಹೀಗೆ ಮಾಡಿದರೆ ಹೀಗೆ ಮಾಡಿ, ಅಥವಾ ಕತ್ತಿ ತಗೊಳ್ಳಿ, ಅಥವಾ ಬೇರೆ ಏನಾದರೂ ತಗೊಳ್ಳಿ ಅಂತ ಹೇಳೋದು ಏನು ಪ್ರಚೋದನಕಾರಿ ಭಾಷಣ ಕೊಡ್ತಾರೆ. ಅದೇನಾಗುತ್ತೆ, ಅವರ ಫಾಲೋವರ್ಸ್ ಅದನ್ನು ನಿಜ ಅಂತ ಅದನ್ನು ಅಷ್ಟೇ ಫಾಲೋ ಮಾಡಲಿಕ್ಕೆ ಹೋಗ್ತಾರೆ. ಸೊ ದ್ಯಾಟ್ ವಿಲ್ ಸೀರಿಯಸ್ಲಿ ಅದು ಸ್ಪ್ರೆಡ್ ಆಗ್ತಾ ಹೋದಾಗ, ಅದನ್ನು ಫಾರ್ವರ್ಡ್ ಮಾಡಿ ರೀಶೇರ್ ಮಾಡಿದಾಗ ಏನಾಗುತ್ತೆ, ಇಟ್ ಈಸ್ ವೆರಿ ಡೆಟ್ರಿಮೆಂಟಲ್ ಟು ಸೊಸೈಟಿ. ಸೆಕ್ಷನ್ 153. ಸೊ ಹಾಗಂತ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕಿಲ್ವಾ? ಖಂಡಿತವಾಗಿಯೂ ಎಕ್ಸ್ಪ್ರೆಸ್ ಮಾಡ್ಬೋದು. ಯಾಕೆಂದರೆ ಇಫ್ ಇಟ್ ಈಸ್ ಫಾರ್ ದಿ ಪಬ್ಲಿಕ್ ಗುಡ್ಗೋಸ್ಕರ, ಸಾರ್ವಜನಿಕರ ಒಳ್ಳೆಯದಕ್ಕೋಸ್ಕರ ಹಾಗೂ ಸತ್ಯವಾದ ವಿಷಯ ಇದ್ದರೆ
ಅಥವಾ ಯು ಆರ್ ಮೇಕಿಂಗ್ ಸಮ್ ಯು ಆರ್ ಮೇಕಿಂಗ್ ಸಮ್ ಕಮೆಂಟ್ ಇನ್ ಗುಡ್ ಫೇತ್ ರಿಗಾರ್ಡಿಂಗ್ ಆಕ್ಟ್ ಆಫ್ ಎನ್ ಪಬ್ಲಿಕ್ ಸರ್ವೆಂಟ್. ಒಂದು ಪಬ್ಲಿಕ್ ಸರ್ವೆಂಟ್ನ ಒಂದು ನಡತೆಯ ಅಂದರೆ ಒಂದು ಅವ್ರು ಪಬ್ಲಿಕ್ ಡ್ಯೂಟಿಯನ್ನು ಮಾಡಿರ್ತಾರೆ, ಅದ್ರ ಬಗ್ಗೆ ಒಂದು ಇನ್ನು ಒಳ್ಳೆಯ ಉದ್ದೇಶದಿಂದ ಕಮೆಂಟ್ ಮಾಡಿರ್ತೀರಿ, ಅವರನ್ನು ಡಿಫೇಮ್ ಮಾಡಬೇಕು ಅಂತ ಇಲ್ಲ. ಸೊ ಅದು ಸರಿಯಾಗಿದ್ರೆ, ನಿಜವಾಗಿದ್ದರೆ ಇಟ್ ಡಸ್ ನಾಟ್ ಅಮೌಂಟ್ ಟು ಡಿಫಮೇಷನ್, ಆವಾಗ ಈ ಸೆಕ್ಷನ್ಗಳೆಲ್ಲ ಅಪ್ಲೈ ಆಗೋದಿಲ್ಲ. ಆದರೆ ಸುಳ್ಳು ಸುದ್ದಿ ಮುಖಾಂತರ ಕೇವಲ ಪ್ರಚೋದನಕಾರಿ ಭಾಷಣ ಮಾಡ್ತಾ ಅದೆಲ್ಲವೂ ಕೂಡ ಹೀಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಪ್ ಟು 6 months, 1 year ಆರ್ ಇಂಪ್ರಿಸನ್ಮೆಂಟ್ ಆಫ್ ಫೈನ್ ಆರ್ ಬೋತ್, ಇದು ಒಂದು ಸೆಕ್ಷನ್ 153. ಆದರೆ ಕೆಲವೊಂದ್ಸಲ ಏನಾಗುತ್ತೆ, ಸಹಜವಾಗಿ ಸಾರ್ವಜನಿಕ ಶಾಂತಿ ಸಭೆಯಲ್ಲಿ ಮಾಡ್ತಾ ಇದ್ದರೂ ಸಹ ದೇರ್ ಮೇ ಬಿ ಮಿಸ್ಯೂಸ್ ಆಫ್ ದಿಸ್ ಸೆಕ್ಷನ್ ಆಲ್ಸೋ. ಏನು ಮಾಡ್ತಾರೋ ಸಹ ಈ ಒಂದು ಒಫೆನ್ಸ್ಗಳಿಗೆ ಈ ಒಂದು ಸೆಕ್ಷನ್ಗಳಲ್ಲಿ ಬುಕ್ ಮಾಡ್ತಾರೆ. ಸೊ ದೇರ್ ಇಸ್ ಬೋತ್ ಯೂಸ್ ಆ್ಯಂಡ್ ಮಿಸ್ಯೂಸ್. ಹೇಗೆ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ 498A ಹೇಗೆ ಎರಡೂ ರೀತಿಯಲ್ಲಿ ಅದರದ್ದು ಬಳಕೆ ಆಗ್ತಾ ಇದೆ. ನಿಜವಾಗ್ಲೂ ಅದರಲ್ಲಿ ಯಾರು ವಿಕ್ಟಿಮ್ಸ್ಗಳಿದ್ದಾರೆ ಅವರಿಗೂ ಕೂಡ ಆ ಸೆಕ್ಷನ್ ಇರುತ್ತೆ. ಹಾಗೆ ಕೆಲವೊಂದು ಸಲ ಗಂಡಂದ್ರಿಗೆ ಅಥವಾ ಗಂಡನ ಮನೆಯವರಿಗೆ ಕಿರುಕುಳ ಕೊಡಬೇಕು ಹೇಳುವಂಥ ಕಾರಣಕ್ಕೆ ಸುಳ್ಳು ಕೇಸ್ ಹಾಕ್ತಾರೆ, ಅದು ಕೂಡ ಆ ಸೆಕ್ಷನ್ ಉಪಯೋಗ್ತವೆ. ಸೊ ಲಾ ಹ್ಯಾಸ್ ಬೋತ್, ಅದನ್ನು ಎರಡೂ ರೀತಿ ಹೇಗೆ ನೀವು ಪಾಸಿಟಿವ್ ಆಗಿ ತೊಗೊಳ್ತೀರಿ. ಸೋಷಿಯಲ್ ಮೀಡಿಯಾ ಕೂಡ ಹಾಗೆ, ನೀವು ಅದನ್ನು ಎಷ್ಟು ಪಾಸಿಟಿವ್ ಆಗಿ ಯೂಸ್ ಮಾಡ್ತೀರಿ ಅಲ್ಲಿ ತನಕ ಇಟ್ ಈಸ್ ಅ ವೆರಿ ಸೇಫ್ ಫ್ರೆಂಡ್. ಅದರ್ವೈಸ್ ಇಟ್ ವಿಲ್ ಬೈಟ್ ಯು, ನಿಮ್ಮನ್ನೇ ಅದು ಕತ್ತಲಿಕ್ಕೆ ಬರುತ್ತೆ. ಸೊ ನೋ ಆಲ್ ದೀಸ್ ಸೆಕ್ಷನ್ಸ್ ವಿಚ್ ಮೇ ಬಿ ಅಟ್ರಾಕ್ಟೆಡ್. ನೆಕ್ಸ್ಟ್, ಲೀಗಲ್ ಪ್ರಾವಿಷನ್ಸ್ ಅಂಡರ್ 153A. 153A ಏನಾಗುತ್ತೆ, ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ಡಿಫ್ರೆಂಟ್ ಗ್ರೂಪ್ಸ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜನ್, ರೇಸ್. ಸೊ ಯಾವುದೋ ಒಂದು ಧರ್ಮದ ಕಾರಣಕ್ಕೆ ಅಥವಾ ಯಾವುದೋ ಒಂದು ಜಾತಿ, ಈ ಒಂದು ಕಾರಣಕ್ಕೆ ಬೇಕಂತ ಒಂದು ವೈರತ್ವ ಕ್ರಿಯೇಟ್ ಮಾಡುವಂಥದ್ದು, ಅದಕ್ಕೆ ಪ್ರಚೋದನೆ ನೀಡುವಂಥದ್ದು, ಅದು 153A ಯಲ್ಲಿ ಬರುವಂಥದ್ದು. 3 ವರ್ಷ ಇಂಪ್ರಿಸನ್ಮೆಂಟು, ಫೈನ್ ಅಥವಾ 2 ಇರುತ್ತೆ, ಇಂಪೋಸ್ ಮಾಡ್ತಾರೆ. ನೆಕ್ಸ್ಟ್ 153B, imputations, assertions prejudicial to national integration. ಈ ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವಂಥದ್ದು, ಏನಾದರೂ ಒಂದು ಅದಕ್ಕೆ ಸಂಬಂಧಪಟ್ಟ ಈ ದೇಶ ಹಾಗೆ ಈ ದೇಶದಲ್ಲಿ ನಮಗೆ ಸೇಫ್ಟಿ ಇಲ್ಲ, ಈ ಥರ ಎಲ್ಲ ಕೆಲವೊಂದು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದನ್ನು ತುಂಬ ಜನ ಫಾಲೋ ಮಾಡ್ತಾ ಇದ್ರೆ ದೇ ಮೇ ಆ್ಯಕ್ಚುಲಿ ಥಿಂಕ್ ಆಸ್ ಅ ಟ್ರೂ ಸ್ಟೇಟ್ಮೆಂಟ್, ರೈಟ್? ಸೊ ಅದೆಲ್ಲವೂ ಕೂಡ ಈ ಥರ ಈ ಎಕ್ಸಾಂಪಲಲ್ಲಿ ಬರುವಂಥದ್ದು. ಇಂಪ್ಯುಟೇಷನ್ಸ್ ಆರ್ ಅಸೆಷನ್ಸ್ ಪ್ರೆಜುಡಿಷಿಯಲ್ ಟು ನ್ಯಾಷನಲ್ ಇಂಟಿಗ್ರೇಷನ್ ವಿಚ್ ಇಸ್ ಪನಿಷಬಲ್ ಫಾರ್ 3 years. ನೆಕ್ಸ್ಟ್ 295A, deliberate and malicious acts intended to outrage religious feelings of any class by insulting its religion or religious beliefs. ಬೇಕಂತ ಒಂದು ಧರ್ಮಕ್ಕೆ ಇನ್ಸಲ್ಟ್ ಮಾಡಬೇಕು ಹೇಳೋಂಥ ಕಾರಣಕ್ಕೆ ಕೆಲವೊಂದು ಆ್ಯಕ್ಟ್ಗಳನ್ನು ಮಾಡುವಂಥದ್ದು 295A ಯಲ್ಲಿ ಬರುವಂಥದ್ದು. ಸೊ ದೇ ಶುಡ್ ಬಿ ಡೆಲಿಬರೇಟ್, ಪರ್ಪಸ್ಫುಲಿ ಮಾಡುವಂಥದ್ದು. ಮ್ಯಾಲಿಷಿಯಸ್ ಆ್ಯಕ್ಟ್ಸ್ ಕೆಲವು ಸಲ ನಾವು ನೋಡ್ತೇವೆ, ಬಹಳಷ್ಟು ಸಲ ಈ ದೇವರ ಫೋಟೋವನ್ನು ಯಾವುದೋ ಒಂದು ಅವಮಾನಕಾರ ರೀತಿಯಲ್ಲಿ ಅದನ್ನು ವಿರೂಪಗೊಳಿಸ್ತಾರೆ ಅಥವಾ ಅದನ್ನು ಯಾವುದೋ ಒಂದರಲ್ಲಿ ಪಬ್ಲಿಷ್ ಮಾಡ್ತಾರೆ. ಅದೆಲ್ಲವೂ ಕೂಡ ಈ 295A ಯಲ್ಲಿ ಬರುವಂಥದ್ದು. ಸೊ ಆ ಧರ್ಮವನ್ನು ಇನ್ಸಲ್ಟ್ ಮಾಡುವಂಥದ್ದು. ನೆಕ್ಸ್ಟ್ 500, 499 and 500, which is for defamation. Whoever defames another shall be punished with simple imprisonment for a term which may extend to 2 years or with fine or with both. ಸೊ ಡಿಫಮೇಷನ್ ನಾವು ನೋಡಿದ್ವಿ 499, ಇಟ್ಸ್ ಅ ವೆರಿ ಲೆಂದಿ ಸೆಕ್ಷನ್. 499 ಅಲ್ಲಿ ಸೆಕ್ಷನ್ IPC ಸೆಕ್ಷನ್ 499 IPC ಅಲ್ಲಿ ಹೇಳ್ತಾರೆ. ಸೊ ಆ 499 ಅಲ್ಲಿ ಬಹಳಷ್ಟು ಎಕ್ಸೆಪ್ಷನ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಈ ಥರ ಆ್ಯಕ್ಟ್ಗಳು ಡಿಫಮೇಷನ್ ಅಲ್ಲ ಅಂತ ಹೇಳುವಂತಹ ಬಹಳಷ್ಟು ಆ್ಯಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಆ ಡಿಫಮೇಷನ್ ಅದೇನಂತ ಸರಿಯಾಗಿ ನೋಡ್ಕೊಳ್ಬೇಕು. ಸಪೋಸ್ ಇಟ್ ಇಸ್ ಪ್ರೂವ್ ಟು ಬಿ ಡಿಫಮೇಷನ್, ಇದು ಡಿಫಮೇಷನ್ ಅಂತ ಆದರೆ, ಆ ಎಕ್ಸೆಪ್ಷನ್ಸಲ್ಲಿ ಬರೋದಿಲ್ಲ ಅಂತ ಆದರೆ, ಆವಾಗ whoever defames another shall be punished with simple imprisonment for a term which may extend to 2 years, 2 ವರ್ಷ ತನಕ, ಅಥವಾ ಫೈನ್ ಆರ್ ಬೋತ್, ಇಟ್ ಕ್ಯಾನ್ ಬಿ ಡನ್. ನೆಕ್ಸ್ಟ್ ಸೆಕ್ಷನ್ 504, intentional insult with intent to provoke breach of peace. Whoever intentionally insults and thereby gives provocation to any person, intending or knowing it to be likely that such provocation will cause him to break the public peace or to commit any other offense, shall be punished with imprisonment of either description for a term which may extend to 2 years or with fine or with both. Okay? So ಬೇಕಂತ ಇಂಟೆನ್ಷನಲಿ ಇನ್ಸಲ್ಟ್ ಮಾಡಿದರೆ ಪಬ್ಲಿಕ್ ಈ ಪೀಸನ್ನು
ಪ್ರೊವೋಕ್ ಮಾಡಬೇಕು, ಬ್ರೀಚ್ ಮಾಡಬೇಕು ಹೇಳುವಂಥದ್ದಕ್ಕೆ ಪ್ರೊವೋಕ್ ಮಾಡಿದರೆ ಆವಾಗ 2 ವರ್ಷ ತನಕ ಪನಿಷ್ಮೆಂಟ್ ಇದೆ. ಆ್ಯಂಡ್ ವಿತ್ ಫೈನ್ ಆರ್ ವಿತ್ ಬೋತ್, ಎರಡಕ್ಕೂ 2 ನೀಡುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಸೆಕ್ಷನ್ 505 ಸ್ಟೇಟ್ಮೆಂಟ್ಸ್ ಕಂಡ್ಯೂಸಿಂಗ್ ಟು ಪಬ್ಲಿಕ್ ಮಿಸ್ಚಿಫ್. ಪಬ್ಲಿಕ್ ಮಿಸ್ಚಿಫ್ ಮಾಡುವಂಥದ್ದು. ಸೊ ಯಾವುದಾದ್ರೂ ದೊಂಬಿ ಏಳಿಸ್ಲಿಕ್ಕೆ, ಯಾವುದಾದ್ರು ಬೆಂಕಿ ಹಚ್ಚುವಂಥದ್ದು ಅಥವಾ ಕಲ್ಲು ತೂರಾಟ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ಗಳು ಹೇಳುವಂಥದ್ದು, ಇವೆಲ್ಲ ಕೂಡ 505 ಬರುವಂಥದ್ದು. 3 years ಇಂಪ್ರಿಸನ್ಮೆಂಟ್ ಆರ್ ಫೈನ್ ಆರ್ ಬೋತ್, 3 ವರ್ಷ ತನಕ ಪನಿಷ್ಮೆಂಟ್ ಇದೆ, ಫೈನ್ ಆಗುತ್ತೆ ಅಥವಾ ಬೋತ್, ಎರಡೂ ಆಗ್ಬೋದು. ಇನ್ನು 509 ವರ್ಡ್, ಜೆಸ್ಚರ್ ಆರ್ ಆ್ಯಕ್ಟ್ ಇಂಟೆಂಡೆಡ್ ಟು ಇನ್ಸಲ್ಟ್ ದಿ ಮಾಡೆಸ್ಟಿ ಆಫ್ ಅ ವುಮನ್. ಆ ಒಂದು ಹೆಂಗಸಿನ ಮಾಡೆಸ್ಟಿ ಅದನ್ನು ಇನ್ಸಲ್ಟ್ ಮಾಡಲಿಕ್ಕೆ ಕೆಲವೊಂದು ಶಬ್ದಗಳು ಹೇಳುವಂಥದ್ದು ಅಥವಾ ಕೆಲವೊಂದು ಸಂಕೇತಗಳ ಮುಖಾಂತರ ಇನ್ಸಲ್ಟ್ ಮಾಡುವಂಥದ್ದು ಅಥವಾ ಒಂದು ಶಬ್ದಗಳು ಸೌಂಡ್ ಮುಖಾಂತರ ಅದ್ರ ಮುಖಾಂತರ ಇದು ಮಾಡುವಂಥದ್ದು, ಇವೆಲ್ಲವೂ ಕೂಡ ಆ ಒಂದು ಹೆಂಗಸಿನ ಮಾಡೆಸ್ಟಿಗೆ ಧಕ್ಕೆ ತರುವಂಥದ್ದಾಗಿರ್ತದೆ. ಸೊ ಹೂಎವರ್ ಇಂಟೆಂಡಿಂಗ್ ಟು ಇನ್ಸಲ್ಟ್ ದಿ ಮಾಡೆಸ್ಟಿ ಆಫ್ ಎನಿ ವುಮನ್ ಅಟರ್ಸ್ ಎನಿ ವರ್ಡ್ಸ್, ಅಂದರೆ ಯಾವ್ದಾದ್ರು ಶಬ್ದವನ್ನು ಹೇಳಿದ್ರೆ, ಮೇಕ್ಸ್ ಎನಿ ಸೌಂಡ್ ಆರ್ ಜೆಸ್ಚರ್, ಯಾವುದಾದ್ರು ಅವರ ಒಂದು ನಡವಳಿಕೆ ಕೆಲವೊಂದು ಸಂಕೇತಗಳು, ಜೆಸ್ಚರ್ ಅಂದರೆ ಸಂಕೇತ, ಆರ್ ಎಕ್ಸಿಬಿಟ್ಸ್ ಎನಿ ಆಬ್ಜೆಕ್ಟ್, ಯಾವುದಾದ್ರು ಒಂದು ವಸ್ತುವನ್ನು ಪ್ರದರ್ಶನ ಮಾಡ್ತಾನೆ, ಇಂಟೆಂಡಿಂಗ್ ದ್ಯಾಟ್ ಸಚ್ ವರ್ಡ್ ಆರ್ ಸೌಂಡ್ ಶಾಲ್ ಬಿ ಹರ್ಡ್, ಬೇಕಂತ ಆ ಹೆಂಗಸಿಗೆ ಕೇಳಲಿ ಅಥವಾ ಆ ಶಬ್ದ ಕೇಳಲಿ ಅಂತ, ಆರ್ ದ್ಯಾಟ್ ಸಚ್ ಜೆಸ್ಚರ್ ಆರ್ ಆಬ್ಜೆಕ್ಟ್ ಶಾಲ್ ಬಿ ಸೀನ್, ಆ ಆಬ್ಜೆಕ್ಟ್ ವಸ್ತುವನ್ನು ನೋಡಲಿ ಅಂತ ಹೇಳುವಂಥದ್ದು ಇದ್ದರೆ, ಬೈ ಸಚ್ ವುಮನ್ ಆರ್ ಇಂಟ್ರೂಡ್ಸ್ ಅಪಾನ್ ದಿ ಪ್ರೈವಸಿ ಆಫ್ ಸಚ್ ವುಮನ್ ಶಾಲ್ ಬಿ ಪನಿಷ್ಡ್ ವಿತ್ ಸಿಂಪಲ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 1 year ಆರ್ ವಿತ್ ಫೈನ್ ಆರ್ ವಿತ್ ಬೋತ್. ಸೊ ಈಗ ಹೆಂಗಸ ವಿರುದ್ಧ ಜನರಲ್ ಆಗಿ ಕಮೆಂಟ್ಸ್ ಮಾಡ್ತಾರಲ್ಲ, ಅದಕ್ಕೆ ಈ 509 ಸೆಕ್ಷನಲ್ಲಿ ಕೆಲವೊಂದ್ಸಲ ಹಾಕ್ತಾರೆ, ಕೆಲವೊಂದ್ಸಲ ಕೋರ್ಟ್ 509 ಬರುತ್ತೆ ಅಂತ ಹೇಳುತ್ತೆ, ಕೆಲವೊಂದ್ಸಲ ಬರೋದಿಲ್ಲ ಅಂತಲೂ ಹೇಳುವಂಥ ಚಾನ್ಸಸ್ ಇರುತ್ತೆ. ಇಫ್ ದೀಸ್ ಥ್ರೂ ವರ್ಡ್ಸ್, ಜೆಸ್ಚರ್, ಸೌಂಡ್ ಆ ಥರ ಎಲ್ಲ ಮಾಡದೇ ಇದ್ದರೆ ಅದು 509 ಬರುವಂಥದ್ದಲ್ಲ. ಓಕೆ, ಇಂಟರ್ನ್ಯಾಷನಲ್ ಏನಾಗುತ್ತೆ ನೋಡೋಣ. ಸೊ ಇಂಟರ್ನ್ಯಾಷನಲ್ಲಿ ಕೂಡ ಕೆಲವೊಂದ್ಸಲ ಏನು ಹೇಳ್ತಾರೆ, ಈ ಲೈಕ್, ಕಮೆಂಟ್, ಶೇರ್ ಇದೆಲ್ಲ ದೇಸ್ ಆರ್ ನೋನ್ ಆಸ್ ನೀ ಜರ್ಕ್ ಮೂಮೆಂಟ್ಸ್, ಇಮ್ಮಿಡಿಯೇಟ್ಲಿ ಮಾಡುವಂಥದ್ದು, ಅದರದ್ದು ಆಫ್ಟರ್ ಪ್ರೋಸೆಸ್, ಆಫ್ಟರ್ ಥಾಟ್ ಇಲ್ಲದೆ ಜಸ್ಟ್ ನೀ ಜರ್ಕ್ ಇಮಿಡಿಯೇಟ್ಲಿ ಮೊಮೆಂಟ್ಸ್ ಮಾಡುವಂಥದ್ದು. ಹೂ ಮೇ ಥಿಂಕ್ ಲಿಟಲ್ ಆರ್ ಹ್ಯಾಫ್-ಅಸೈಡೆಡ್ಲಿ ಆಫ್ ದ ರೆಸ್ಪಾನ್ಸ್ ಟು ದಿ ಒರಿಜಿನಲ್ ಪೋಸ್ಟಿಂಗ್, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಥವಾ ಏನೋ ಯೋಚನೆ ಮಾಡ್ತಾ ಮಾಡುವಂಥದ್ದು. ಓಕೆ, ಸೊ ದ್ಯಾಟ್ ಎಕ್ಸೆಪ್ಟ್ ಫಾರ್ ದಿ ಒರಿಜಿನಲ್ ಆಥರ್, ಫಸ್ಟ್ ಏನು ಹೇಳ್ತು, ಅವರನ್ನು ಬಿಟ್ಟು ಬೇರೆ ಯಾರು ಇವರಲ್ಲ ಅಂತ ಹೇಳಿತ್ತು ಆ್ಯಕ್ಚುಲಿ, ಬಟ್ ಲೇಟರ್ ಆಮೇಲೆ ಏನು ಹೇಳ್ತು, ಅದರಲ್ಲೇ ಸ್ಟೇಟ್ಮೆಂಟಲ್ಲಿ ಹೇಳುವಂಥದ್ದು, ದ ಕೋರ್ಟ್ ಆಲ್ಸೋ ಅಬ್ಸರ್ವ್ ದ್ಯಾಟ್ ದ ಓಲ್ಡ್ ಪ್ಯಾರಾಮೀಟರ್ಸ್ ಫಾರ್ ಎನ್ಫೋರ್ಸಿಂಗ್ ದ ಟ್ರೆಡಿಷನಲ್ ಫಾರ್ಮ್ ಆಫ್ ಲಿಬೆಲ್ ವುಡ್ ಬಿ ಅ ಸ್ಕ್ವೇರ್ ಪೆಗ್ ಇನ್ ಅ ರೌಂಡ್ ಹೋಲ್. ಇದು ಬಹಳ ಇದು ಅಂದರೆ ಯಾವುದಾದ್ರು ಒಂದು ವಸ್ತು ಫಿಟ್ ಆಗೋದಿಲ್ಲ ಅಂತ ಹೇಳುವಂಥ ಅರ್ಥ. ಸೊ ಒಂದು ರೌಂಡ್ ಹೋಲಲ್ಲಿ ಸ್ಕ್ವೇರ್ ಪೆಗ್ ಅದು ಕೂರಿಸಲಿಕ್ಕೆ ಬಹಳ ಕಷ್ಟ. ಇಲ್ಲಿ ನಿಮಗೆ ಇಮೇಜಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ರೌಂಡ್ ಹೋಲ್ ಇದೆ, ಇಲ್ಲಿ ಸ್ಕ್ವೇರ್ ಪಿಗನ್ನು ಹೇಗೆ ಕೂರಿಸ್ತಾರೆ. ಸೊ ಹಾಗೆ ಈ ಪ್ರೆಸೆಂಟ್ ಒಂದು ಟ್ರೆಡಿಷ್ನಲ್ ಡಿಫಾರ್ಮೇಷನ್ಗೆ ಈಗ ಎವಾಲ್ವ್ ಆಗಿರುವಂತಹ ಸೈಬರ್ ಸ್ಪೇಸ್, ಅದರಲ್ಲಿ ಡಿಫಾರ್ಮೇಷನನ್ನು ನಾವು ಕೂರಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯ. ಸೊ ಅದಕ್ಕೆ ಅದರದ್ದೇ ಆದ ಒಂದು ಲಾ ಇರಬೇಕು ಅಂತ ಹೇಳುವಂಥದ್ದು. ಸೊ ಸೈಬರ್ ಸ್ಪೇಸ್ ಲಿಬೆಲ್, unless the legislature crafts a cyber libel law that takes into account its unique circumstances and culture, such law will tend to create a chilling effect on the millions that use this new medium of communication in violation of their constitutionally guaranteed right to freedom of expression. Although ಇದು ಬೇರೆ ಕೋರ್ಟಿಂದ ಆದರೂ ಸಹ ಇಟ್ ಕ್ಯಾನ್ ಬಿ ಅಪ್ಲೈ ಟು ಇಂಡಿಯನ್ ಸಿಚುಯೇಷನ್ಸ್. ಸೊ ಇಂಡಿಯನಲ್ಲಿ ಕೂಡ ಏನಾಗುತ್ತೆ, ಸರಿಯಾಗಿ ಗೊತ್ತಿಲ್ಲದೆ ಇರುವಂಥ ಈ ಕಮ್ಯುನಿಕೇಷನ್ ಮಾಧ್ಯಮದ ಮುಖಾಂತರ ಎಷ್ಟೋ ಜನ ಯೂಸ್ ಮಾಡ್ತಾ ಇರುವಾಗ ನಾವು ಈ ಕಾಮನ್ ಡಿಫಾರ್ಮೇಷನ್ ಅದನ್ನು ಅಪ್ಲೈ ಮಾಡಿಬಿಟ್ರೆ ಇಟ್ ಮೇ ಕ್ರಿಯೇಟ್ ಅ ಚಿಲ್ಲಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಮೈ ನಡುಕ ಹುಟ್ಟಿಸುವಂಥ ಒಂದು ಎಫೆಕ್ಟ್ ಆಗುವಂಥದ್ದು, ಎಷ್ಟೋ ಜನರಿಗೆ ಅದು ನೈಟ್ ಮೇರ್ ಆಗುವಂಥ ಚಾನ್ಸಸ್ ಇರುತ್ತೆ, ಎಷ್ಟೋ ಜನ ಅರೆಸ್ಟ್ ಆಗ್ಬೋದು. ಅದಕ್ಕೋಸ್ಕರ ಬಿಫೋರ್ ದ್ಯಾಟ್ ಆ್ಯಕ್ಟ್ comes into picture, we must be very careful while not randomly sharing or retweeting any kind of posts. ಹಾಗೆ ಇಲ್ಲಿ ಒಂದು ನೋಡಿ, ಝೂರಿಚ್ ಡಿಸ್ಟ್ರಿಕ್ಟ್ ಕೋರ್ಟ್ ಇನ್ ಸ್ವಿಟ್ಜರ್ಲ್ಯಾಂಡ್ ಫೈಂಡ್ ಅ 40-year-old man who clicked like on a Facebook post accusing an animal defender of anti-Semitism and racism. ಒಂದು ಲೈಕ್ ಪೋಸ್ಟ್ ಮಾಡಿದ್ದಕ್ಕೆ ಅದಕ್ಕೆ ಕೂಡ ಫೈನ್ ಹಾಕ್ತು. ಸೊ ಬೇರೆ ಬೇರೆ ರೀತಿಯ ಇದು ಕೂಡ ಇರುವಂಥದ್ದು. ಹಾಗೆ ಇನ್ OLG Frankfurt decided the question as to whether a sharer endorses the shared document in a way that can be recognized as his own statement.
ಇದರಲ್ಲಿ ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಇದೆ. ಇದು ಇಂಡಿಯನ್ ಪರ್ಸ್ಪೆಕ್ಟಿವ್ ಅಲ್ಲ, ಬೇರೆ ಬೇರೆ ದೇಶಗಳ ಪರ್ಸ್ಪೆಕ್ಟಿವ್. ಸೊ ಒಂದು ದೇಶದಲ್ಲಿ ಹೇಳ್ತಾರೆ ನೋ, ಶೇರಿಂಗ್ ಡಸ್ ನಾಟ್ ಎಂಡೋರ್ಸ್ ಎನಿ, ಇಟ್ಸ್ ಓನ್ಲಿ ಎ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಕಂಟೆಂಟ್, ವಿ ಆರ್ ಜಸ್ಟ್ ಡಿಸ್ಟ್ರಿಬ್ಯೂಟಿಂಗ್ ದಿ ಕಂಟೆಂಟ್, ನಥಿಂಗ್ ಎಲ್ಸ್. ಲೈಕ್ ಥರ ಅಲ್ಲ, ಲೈಕ್ ಫಂಕ್ಷನ್ ಥರ ಅಲ್ಲ, ಕಮೆಂಟ್ ಥರ ಫಂಕ್ಷನ್ ಥರ ಅಲ್ಲ ಅಂತ ಹೇಳುವಂಥದ್ದು. ಸೊ ದಿಸ್ ಈಸ್ ದಿ ಒಪಿನಿಯನ್ ಆಫ್ ದಿ ಜರ್ಮನಿ ಕೋರ್ಟ್. ಹಾಗೆ ಇನ್ನೊಂದು ನೋಡಿ, ದಿಸ್ ಐ ಜಸ್ಟ್ ವಾಂಟ್ ಟು ಥ್ರೋ ಲೈಟ್ ಆನ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ 124A. ಏನಾಗಿದೆ, ಸೆಡಿಷನ್ ಲಾ ಅಂತಾನೆ ಕರ್ಸ್ಕೊಳ್ಳಿತ್ತು. ಇಟ್ ಗಾಟ್ ಲಾಟ್ಸ್ ಆಫ್ ಡಿಬೇಟ್ ವೆರಿ ರೀಸೆಂಟ್ಲಿ. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಇದು ಚಾಲೆಂಜ್ ಆಗಿತ್ತು. ಸುಮಾರು 150 ವರ್ಷದ ಒಂದು ಸೆಕ್ಷನ್ ಇದು, IPC ನ್ಯಾಚುರಲಿ. ಆದರೆ 124A, ಆ ಬ್ರಿಟಿಷ್ ಕೊಲೋನಿಯಲ್ ಪ್ರಾವಿಷನ್ ಅಂತ ಏನಿದೆ, ಅದು ವೆದರ್ ಇಟ್ ರಿಕ್ವೈರ್ಸ್ ರೀಕನ್ಸಿಡರಿಂಗ್ ಅಂತ ಹೇಳುವಂಥದ್ದು. ಯಾಕೆಂದರೆ ಈ ಸೆಡಿಷನ್ ಅಡಿಯಲ್ಲೂ ಬುಕ್ ಆಗ್ತಿತ್ತು, ಹೇಟ್ ಸ್ಪೀಚ್ ಲಾ ಅಂತ ಹೇಳಿ ಕರ್ಸ್ಕೊಂಡು ಈ ಥರ ಪೋಸ್ಟ್ಗಳೆಲ್ಲ ಮಾಡಿದರೆ 124A ಯಲ್ಲೂ ಬುಕ್ ಆಗ್ತಿತ್ತು. ಬಟ್ ನಾವು ಏನಾಗಿದೆ, ದಿಸ್ ಹ್ಯಾಸ್ ಬಿನ್ ಸ್ಟ್ರಕ್ ಡೌನ್. ಇಟ್ ಹ್ಯಾಸ್ ನಾಟ್ ಬಿನ್ ಸ್ಟ್ರಕ್ ಡೌನ್, ಬಟ್ ಇಟ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ಅಬೇಯನ್ಸ್. ಆ ಒಂದು ಅಬೇಯನ್ಸಲ್ಲಿ ಇಟ್ಟಿದ್ದಾರೆ. ಅದು ಹಾಗೆ ಆ ಟ್ರಯಲ್ಸ್, ಅಪ್ಲಿಕೇಶನ್ಸ್, ಅಪೀಲ್ಸ್ ಏನೇ ಇದ್ರೂ ಇಟ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಅಬೇಯನ್ಸ್ ಅಂತ ಹೇಳಿದ್ದಾರೆ. So the union government when it reviews like whether what should happen to this section, idenagbeku, it requires reconsideration, some amendment agಬೇಕಾ ಅಥವಾ ಕಂಪ್ಲೀಟ್ ಆಗಿ ಈ ಸೆಕ್ಷನ್ ತೆಗಿಬೇಕಾ ಹೇಳುವಂಥದ್ದನ್ನು after union government gives its report, then it will be finalized. Until then this section is kept in abeyance. ಇದು ಒಂದು ವಿಚ್ ಅರ್ಲಿಯರ್ ಇಟ್ ವಾಸ್ ಬೀಯಿಂಗ್ ಯೂಸ್ಡ್. ಮೊದಲು ಇದನ್ನು ಯೂಸ್ ಮಾಡ್ತಿದ್ರು, ಆದರೆ ಈಗ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು. ನೆಕ್ಸ್ಟ್ 66A, ಸೆಕ್ಷನ್ 66A, ಪನಿಷ್ಮೆಂಟ್ ಫಾರ್ ಸೆಂಡಿಂಗ್ ಒಫೆನ್ಸಿವ್ ಮೆಸೇಜಸ್ ಥ್ರೂ ಕಮ್ಯುನಿಕೇಷನ್ ಸರ್ವಿಸ್. ಇದು IT ಆ್ಯಕ್ಟಲ್ಲಿ ಮೊದಲು ಇತ್ತು. ಸಣ್ಣ ಸಣ್ಣ ಪೋಸ್ಟ್ಗಳು ಕೂಡ, ಒಫೆನ್ಸಿವ್ ಪೋಸ್ಟ್ಗಳು ಅಥವಾ ಅನಾಯಿಂಗ್ ಪೋಸ್ಟ್ಗಳು ಅಥವಾ ಇರಿಟೇಟಿಂಗ್ ಪೋಸ್ಟ್ಗಳು ಏನಿದ್ರು ಸಹ ಏನಾಯಿತು, ಅದನ್ನು ಚಾಲೆಂಜ್ ಮಾಡ್ತಿದ್ರು, ಅದನ್ನು ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಅರೆಸ್ಟ್ ಮಾಡ್ತಿದ್ರು. ಸೊ ನಮ್ಮಂಥ ಎಲ್ಲ ಕಾಮನ್ ಯೂಸಸ್ಗಳು ಕೂಡ ಅವ್ರನ್ನ ಕೂಡ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಇತ್ತು. ಸೊ ಅದಕ್ಕೋಸ್ಕರ ಒಬ್ಬರು ಲಾ ಸ್ಟೂಡೆಂಟ್ ಶ್ರೇಯಾ ಸಿಂಘಾಲ್ ಅಂತ, ಶಿ ಫೈಲ್ಡ್ ಅ PIL, ಆ್ಯಂಟಿ 66A PIL ಹಾಕಿದ್ರು. ಇದು ಸ್ಟ್ರಕ್ ಡೌನ್ ಆಗಬೇಕು ಹೇಳುವಂಥ ಕಾರಣಕ್ಕೆ ಅದು ದ್ಯಾಟ್ ವಾಸ್ ಸ್ಟ್ರಕ್ ಡೌನ್. ಇಟ್ ವಾಸ್ ಹೆಲ್ಡ್ ಟು ಬಿ ಅನ್ಕಾನ್ಸ್ಟಿಟ್ಯೂಷನಲ್. ಯಾಕೆಂದರೆ ದಿಸ್ ಆರ್ ವೆರಿ ವೇಗ್ ಟರ್ಮ್ಸ್. ಜುಡಿಷಿಯರಿಯಲ್ಲೇ ಎಷ್ಟೊಂದು ಇಂಟರ್ಪ್ರಿಟೇಷನ್ ಬರ್ತದೆ. ಅಂಥ ಸಂದರ್ಭದಲ್ಲಿ ಈ ಲಾ ಎನ್ಫೋರ್ಸಿಂಗ್ ಅಥಾರಿಟೀಸ್ ಏನಿರ್ತಾರೆ ಅವರಿಗೆ ಯಾವುದು ಒಫೆನ್ಸಿವ್, ಯಾವುದು ಅನಾಯಿಂಗ್ ಹೇಳುವಂಥದ್ದಲ್ಲಿ ಇಂಟರ್ಪ್ರಿಟೇಷನ್ ವ್ಯತ್ಯಾಸ ಬರ್ಬೋದು. ಒಂದು ಸಲ ಈಗ ನಾನು ಸಣ್ಣದಾಗಿ ಬೈದರೂ ಸಹ ಕೆಲವರಿಗೆ ಒಫೆನ್ಸಿವ್ ಅನಿಸ್ಬೋದು, ಅಥವಾ ಇನ್ನೊಬ್ಬರಿಗೆ ತೀವ್ರ ರೂಪದಲ್ಲಿ ಬೈದರೂ ಸಹ ಅದು ಒಫೆನ್ಸಿವ್ ಅಂತ ಅನಿಸದೇ ಇರುವಂತಹ ಚಾನ್ಸಸ್ ಇರುತ್ತೆ. ಸೊ ಆವಾಗ ಹೇಗೆ, ಯಾವ ರೀತಿ ಮೇಂಟೈನ್ ಮಾಡಬೇಕು ಹೇಳೋದು ಕಷ್ಟ ಆಗುತ್ತೆ. ಸೊ ದೀಸ್ ಟರ್ಮ್ಸ್ ಆರ್ ಟೂ ವೇಗ್ ಅಂತ ಹೇಳಿ, ಆ್ಯಂಡ್ ಇಟ್ ಈಸ್ ಕರ್ಟಲಿಂಗ್ ದಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಇಟ್ ಹ್ಯಾಡ್ ಸ್ಟ್ರಕ್ ಡೌನ್ ಸೆಕ್ಷನ್ 66A ಆ್ಯಂಡ್ ನೋ ಪ್ರಾಸಿಕ್ಯೂಷನ್ಸ್ ಕ್ಯಾನ್ ಬಿ ಡನ್ ಅಂಡರ್ ಸೆಕ್ಷನ್ 66A. 66A ಯಲ್ಲಿ ಯಾವುದೇ ರೀತಿಯ FIR ರಿಜಿಸ್ಟರ್ ಮಾಡಲಿಕ್ಕೆ ಇಲ್ಲ. ಅದೇ ಯು ಹ್ಯಾವ್ ಟು ಗೋ ಟು ಸಿವಿಲಲ್ಲಿ ನೀವು ಡಿಫಮೇಷನ್ ಸೂಟ್ ಫೈಲ್ ಮಾಡ್ಬೋದು, ಅಥವಾ 499 IPCಯಲ್ಲಿ ಕೇಸ್ ಬುಕ್ ಮಾಡ್ಬೋದು, ಬಟ್ ನಾಟ್ ಅಂಡರ್ 66A. ಇದನ್ನು ಮತ್ತೆ ಕೋರ್ಟ್ ಹೇಳ್ತಾ ಇದೆ. ಯಾಕೆಂದರೆ ಈವನ್ ಆಫ್ಟರ್ ದಿಸ್ ಜಜ್ಮೆಂಟ್, ಲಾಂಗ್ ಬ್ಯಾಕ್ ಇನ್ 2016 ಆ ಟೈಮಲ್ಲಿ ಹೇಳಿದ್ರು ಸಹ, 2018 ಹೇಳಿದ್ರು ಸಹ, ಸ್ಟಿಲ್ FIRs ಆರ್ ಬೀಯಿಂಗ್ ರಿಜಿಸ್ಟರ್ಡ್ ಇನ್ ಅಂಡರ್ ದಿಸ್ ಸೆಕ್ಷನ್. There's a misuse of this section. So the Supreme Court is continuously reiterating the same fact that this should not happen. FIR register ಮಾಡಲಿಕ್ಕೆ ಇಲ್ಲ ಸೆಕ್ಷನ್ 66A ಅಲ್ಲಿ ಅಂತ. ಸೊ 124A ಮತ್ತು 66A which was earlier being used for these cyber crimes or cyber defamation, ಅದನ್ನು ಈಗ ಯೂಸ್ ಮಾಡಬಾರ್ದು ಹೇಳುವಂಥದ್ದು ಒಂದು ರೂಲ್ ಆಗಿದೆ. ಹಾಗೆ ಇನ್ನು ಕೆಲವೊಂದು ಸೆಕ್ಷನ್ 294 ಹಾಗೆ 292 ಅದು ಕೂಡ ರೆಫರೆನ್ಸ್ ಮಾಡ್ತಿದ್ರು. ಒಬ್ಸೀನ್ ಆ್ಯಕ್ಟ್ಸ್ ಇನ್ ಪಬ್ಲಿಕ್ ಏನಾದರೂ ಮಾಡಿದರೆ ಅಥವಾ ಅದ್ರ ಬಗ್ಗೆ ಹೇಳಿದರೆ, ಯಾಕೆಂದರೆ ಆಲ್ ಇಂಡಿಯಾ ಬಕ್ಚೋಡ್ ಅಂತ AIB ರೋಸ್ಟ್ ಅಂತ ಒಂದು ಇವೆಂಟ್ ಆಗಿತ್ತು. ಇಫ್ ಯು ಆಲ್ ರಿಮೆಂಬರ್, ಇಟ್ ವಾಸ್ ಅ ವೆರಿ ಬಿಗ್ ಇವೆಂಟ್ ವಿಚ್ ವಾಸ್ ಕಂಡಕ್ಟೆಡ್ ಇನ್ ಮುಂಬೈ. ಮೆನಿ ಸೆಲೆಬ್ರಿಟೀಸ್ ವೇರ್ ದೇರ್. ಸೊ ರೋಸ್ಟ್ ಅಂದರೆ ಏನು? ರೋಸ್ಟ್ ಅಂದರೆ ಇನ್ಸಲ್ಟಿಂಗ್ ಕಾಮಿಡಿ ಅಂತ. It is a kind of a comedy only, but you are insulting many persons. ಯಾವ ಪರ್ಸನ್ಸು who have volunteered for that. So there thousands of people had gathered. ತುಂಬ ಜನ ಗ್ಯಾದರ್ ಆಗಿದ್ರು. ಆ ಗ್ಯಾದರ್ ಆಗಿರುವಾಗ many vulgar words, many some derogatory words were uttered. But the persons who had ಯಾರಿಗೆ ಹೇಳ್ತಿದ್ರು, ಯಾರಿಗೆ ಹೇಳಿಸ್ಕೊಳ್ತಿದ್ರು, they had volunteered. ಅವರು ಅದಕ್ಕೆ ವಾಲಂಟಿಯರ್ ಆಗಿದ್ರು. ಅದನ್ನು ಮತ್ತೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದರು.
ಸೊ ದೇರ್ ವೇರ್ ಲಾಟ್ಸ್ ಆಫ್ ಕ್ರಿಟಿಸಿಸಮ್, ತುಂಬ ಅದಕ್ಕೆ ಪ್ರೊಟೆಸ್ಟ್ ಬಂತು, ಕೆಲವೊಂದು FIR ಕೂಡ ರಿಜಿಸ್ಟರ್ ಆಯಿತು. ಸೆಕ್ಷನ್ 66A ಆವಾಗ ಇತ್ತು. ಸೊ ಅದರಲ್ಲಿ ಅವರನ್ನು ಪ್ರೊಟೆಸ್ಟ್ ಅದರಲ್ಲಿ ಅದನ್ನು ಏನು ಮಾಡಿದರು, FIR ರಿಜಿಸ್ಟರ್ ಮಾಡಿದರು. ಹಾಗೆ ಇಲ್ಲಿ 294 ಒಬ್ಸೀನ್ ಆ್ಯಕ್ಟ್ಸ್ ಇನ್ ಪಬ್ಲಿಕ್ ಅಂತ ಅದರಲ್ಲಿ ರಿಜಿಸ್ಟರ್ ಮಾಡಿದರು. ಸೊ 292 ಸೊ ಆ್ಯಕ್ಚುಲಿ ಸೇಲ್ ಅಂದರೆ ಅವರು ಟ್ರಾನ್ಸ್ಮಿಟ್ ಮಾಡ್ತಾರಲ್ಲ, ಶೇರ್ ಮಾಡ್ತಾರಲ್ಲ ಯೂಟ್ಯೂಬ್ ಲಿಂಕ್ ಎಲ್ಲ, ಅಥವಾ ಆ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಸೇಲ್ ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ 292 ಅಲ್ಲಿ ಬುಕ್ ಆಯಿತು. ಸೊ ಇಟ್ ಡಿಡ್ ನಾಟ್ ಕಂಟಿನ್ಯೂ ಆ್ಯಸ್ 66A, ಅದೆಲ್ಲ ಕೂಡ ಇದಾಯಿತು. ಆದರೆ ಫಸ್ಟ್ ಪ್ರಾಸಿಕ್ಯೂಷನ್ ಇನಿಷಿಯೇಷನ್ ಆಗಿಬಿಡತ್ತೆ. ಸೊ ಆವಾಗ ಏನು ಮಾಡ್ತೀರಿ? ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್, while you are on social media, while you share, while you retweet or you do any kind of endorsements for a particular view. ಒಂದು ನಿಲುವು ತಡೋಕ್ಕಿಂತ ಮುಂಚೆ ಇದರದ್ದು ಕಾನ್ಸಿಕ್ವೆನ್ಸಸ್ ಏನಾಗಬಹುದು ಅಂತ ತಿಳ್ಕೊಂಡು ಮಾಡಿ ಹೇಳುವಂಥದ್ದು ಅಷ್ಟೇ ಈ ಒಂದು ವಿಡಿಯೋದ ಆಶಯ. ಸೊ nowhere we are saying that you should not defame. Of course defamation should not be done. You should not express your views. ಅದು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಬಿ ಕೇರ್ಫುಲ್. ಬೈ ನೋಯಿಂಗ್ ಆಲ್ ದಿಸ್ ದೆನ್ ಪ್ರೊಸೀಡ್. ಯಾವುದೇ ಒಂದು ಕಾನೂನಿರಲಿ, ಒಂದು ಅದು ಟೆಕ್ನಾಲಜಿ ಬಂದಾಗ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾಕೆಂದರೆ ಅದು ಹೇಗೆ ಬಳಕೆ ಅಥವಾ ದುರ್ಬಳಕೆ ಆಗುತ್ತೆ ಅಂತ ನೋ ಒನ್ ಕ್ಯಾನ್ ಸೇ. ಸೊ ಅದಕ್ಕೋಸ್ಕರ ಅದು ಆದಮೇಲೆ ನಂತರನೇ ಗೊತ್ತಾಗುವಂಥದ್ದು. ಸೊ ಅದು ಗೊತ್ತಾಗೋದು ಯಾವಾಗ? ಯಾರೋ ಒಬ್ಬರು ಅದಕ್ಕೆ ಬಲಿಪಶು ಆದಾಗ ಮಾತ್ರ. ಸೊ ಆ ಬಲಿಪಶು ನಾವು ಕೂಡ ಇರ್ಬೋದು, ನಾವೇ ಇರ್ಬೋದು, ಹೂ ನೋಸ್. ಅದಕ್ಕೋಸ್ಕರ ಬಿ ವೆರಿ ಕೇರ್ಫುಲ್ ವೈಲ್ ಡೀಲಿಂಗ್ ವಿತ್ ಆಲ್ ದೀಸ್ ಕೈಂಡ್ ಆಫ್ posts and any kind of endorsements. Yes, so ಇದಿಷ್ಟು ನಾನು ಈ ಒಂದು ವೆದರ್ retweeting, forwarding or sharing any posts in social media will lead to criminal liability ಹೇಳುವಂಥ ಒಂದು ಈ ಟಾಪಿಕ್ಗಳ ಬಗ್ಗೆ ಇಷ್ಟೊತ್ತು ಡಿಸ್ಕಷನ್ ಮಾಡಿದೆ. ಇನ್ನು ಸಣ್ಣದಾಗಿ ನಿಮ್ಗೆ ಗೊತ್ತಿರ್ಬೋದು, ಜುಡಿಷರಿ ಸ್ಕಾಲರ್ಶಿಪ್ ಟೆಸ್ಟ್ ಇರುವಂಥದ್ದು. ಸೊ ಎವ್ರಿ ಒನ್ ವಿಲ್ ಬಿ ನೋಯಿಂಗ್ ಬೈ ನೌ. ಯಾಕೆಂದರೆ ಒಂದು 5 days ಅಷ್ಟೇ ಇದೆ. ಪ್ಲೀಸ್ ಡೂ ಅಟೆಂಡ್ ದಿಸ್ ಟೆಸ್ಟ್ ಬಿಕಾಸ್ November 13th ಇದೆ 11 AM. ಹಾಗೆ you can use Aparnalaw as the code to unlock this, and you are getting about 100% scholarship if you subject to terms and conditions, but you are having the option to get 100% scholarship. ಅಷ್ಟು ಸ್ಕಾಲರ್ಶಿಪ್ ತಗೊಳ್ಳೋಂತಹ ಒಂದು ಚಾನ್ಸಸ್ ಇದೆ. ಹಾಗೆ ರ್ಯಾಂಕ್ 1 ಪಡೆದ್ರೆ ಟ್ಯಾಬ್ಲೆಟ್ ಬರುತ್ತೆ, ರ್ಯಾಂಕ್ 2 ಬಂದರೆ 5G ಸ್ಮಾರ್ಟ್ಫೋನ್, ರ್ಯಾಂಕ್ 3 to 7 you'll get earbuds, ರ್ಯಾಂಕ್ 8 to 17 you'll get home speakers, and ರ್ಯಾಂಕ್ 18 to 100 you'll get gift vouchers. So these are all available, and you can use my code Aparnalaw to unlock to this UJST exam. ಫಾರ್ ಎನ್ರೋಲ್ಮೆಂಟ್ ಕ್ಲಿಕ್ ಮಾಡುವಾಗ ಅನ್ಲಾಕ್ ಅಂತ ಬಂದರೆ ಯು ಕ್ಯಾನ್ ಯೂಸ್ ದಿಸ್ Aparnalaw ಆಸ್ ಮೈ ಕೋಡ್. ಹಾಗೆ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ಜುಡಿಷರಿ ಟೆಸ್ಟ್ ಸಿರೀಸ್. ಇಲ್ಲಿ ನೋಡಿ, ಫ್ರೀ ಪ್ಲಸ್ ಐಕಾನಿಕ್ ಹೇಳುವಂತಹ 3 ಕ್ಯಾಟಗರಿ ಇದೆ. ಸೊ ಇದರಲ್ಲಿ ನಿಮಗೆ ಬಹಳಷ್ಟು ಟೆಸ್ಟ್ಗಳು ಸಿಗ್ತವೆ. ಒಂದು ಆಕ್ಸಲರೇಟ್ ಟೆಸ್ಟ್ ಸಿರೀಸ್, ಹಾಗೆ ಚಾಲೆಂಜಸ್ ಸಿರೀಸ್ ಇದೆ, ಹಾಗೆ ಪ್ಲಸ್ ಕೋರ್ಸಲ್ಲಿ ಆಲ್ ಫ್ರೀ ಟೆಸ್ಟ್ಗಳಿವೆ. ಹಾಗೆ ಜಡ್ಜ್ಮೆಂಟ್ ರೈಟಿಂಗ್ಗಳ ಬಗ್ಗೆ, ಮೇನ್ಸ್ ಎಕ್ಸಾಮ್ಸ್ ಬಗ್ಗೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಗ್ಗೆ, ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳಿರ್ತವೆ. ಬಹಳಷ್ಟು ಟೆಸ್ಟ್ಗಳು ಪ್ರತಿ ವಾರ ಆಗ್ತಾ ಇರುವಂಥದ್ದು. ಸೊ ಯು ಮಸ್ಟ್ ಬಿ ರೈಟಿಂಗ್ ಬಿಕಾಸ್ ದಿಸ್ ಈಸ್ ಅ ವೆರಿ ಗುಡ್ ಚಾನ್ಸ್. ಒನ್ ಆಫ್ ದ ಮೇನ್ ಫೀಚರ್ ಆಫ್ ದೀಸ್ ಸಬ್ಸ್ಕ್ರಿಪ್ಷನ್ಸ್ ಈಸ್ ದ ಟೆಸ್ಟ್ ಆ್ಯಂಡ್ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಕೂಡ ನೀವು ನೋಡುವಂಥದ್ದು. ಇಟ್ಸ್ ನಿಮಗೆ ಎಕ್ಸ್ಕ್ಲೂಸಿವ್ಲಿ ವಿಲ್ ಗೆಟ್ ದಿ ಸಬ್ಮಿಷನ್ಸ್ ಎವ್ಯಾಲ್ಯೂಯೇಟೆಡ್ ಬೈ ದಿ ಮೆಂಟರ್ಸಿಂದ ಎವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಫಾರ್ ಐಕಾನಿಕ್ ಸ್ಪೆಸಿಫಿಕ್ ಟೆಸ್ಟ್ಸ್ ಅದಕ್ಕೆ ನೀವು ನೋಡುವಂಥದ್ದು. ಓಕೆ, ಹಾಗೆ ಇನ್ನು ಹೊಸದಾಗಿ ಬಹಳ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತವೆ. ಜುಡಿಷರಿ ಕೋರ್ ಪ್ರಿಪ್ರೇಷನ್ ಬ್ಯಾಚ್ ಅಂತ November 4ಗೆ 12 months ಡ್ಯೂರೇಷನ್ ಬ್ಯಾಚ್ ಇರುವಂಥದ್ದು. ಹಾಗೆ ಕ್ಯಾಪ್ಸಲ್ ಕೋರ್ಸ್ ಫಾರ್ ಜುಡಿಷರಿ ಪ್ರಿಪ್ರೇಷನ್ ಬ್ಯಾಚ್ ಅಂತ November 11th. ಸೊ ಇದರಲ್ಲಿ ನಾನು ಕೂಡ ಇದ್ದೇನೆ. ನನ್ನ ಕ್ಲಾಸು 10:15 to 11:15 PM ತನಕ ಇರುವಂಥದ್ದು. 6 months ಡ್ಯೂರೇಷನ್ ಇರುವಂಥ ಬ್ಯಾಚ್ ಇದು. ಡೂ ಜಾಯಿನ್ ದಿಸ್. ಆ್ಯಂಡ್ ರ್ಯಾಪಿಡ್ ರಿವಿಷನ್ ಜುಡಿಷರಿ ಬ್ಯಾಚ್ ಇಸ್ ದೇರ್. ಆಯುಷ್ ಜೈನ್ ಸರ್, ಸೋನು ಕುಮಾರ್ ಸರ್, ಶಾಬಾಷ್ ಚೌಧರಿ ಸರ್, ಹಾಗೆ ರಾಘವೇಂದ್ರ ಪ್ರತಾಪ್ ಸಿಂಗ್. ದಿಸ್ ಇಸ್ ಆಲ್ರೆಡಿ ಕಮೆನ್ಸ್ಡ್ ಆನ್ October 27th. ಯು ಕ್ಯಾನ್ ಆಲ್ಸೋ ಜಾಯಿನ್ ದಿಸ್. ಹಾಗೆ ಎಕ್ಸ್ಟೆನ್ಸಿವ್ ಜುಡಿಷಿಯಲ್ ಪ್ರಿಪ್ರೇಷನ್ ಬ್ಯಾಚ್ ಅಂತ October 20th ಇರುವಂಥದ್ದು, 12 months ಡ್ಯೂರೇಷನ್. ಸೊ ಕರಣ್ ಸಂಗ್ವಾನ್, ಆಶಾ ತಿವಾರಿ ಮ್ಯಾಮ್, ಅರ್ಚನಾ ಸುಖಿಜಾ ಮ್ಯಾಮ್, ರಾಘವೇಂದ್ರ ಪ್ರತಾಪ್ ಸಿಂಗ್ ಸರ್, ಹಾಗೆ ಸಿದ್ಧಾರ್ಥ್ ದುಬೆ ಸರ್ ಇರುವಂಥದ್ದು. ಸೊ ಇದಿಷ್ಟು ಬ್ಯಾಚಸ್ಗಳು ಈ ಒಂದು ಅನ್ಅಕಾಡೆಮಿ ಇದ್ರ ಬಗ್ಗೆ. ಹಾಗೆ
ಅನ್ಅಕಾಡೆಮಿ ಲರ್ನರ್ಸ್ ಬಗ್ಗೆ ನಿಮ್ಗೆ ಗೊತ್ತಿರುವಂಥದ್ದು, ರಾಜಸ್ಥಾನ್ ಜುಡಿಷಿಯಲ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದರು, ಹಾಗೆ ಹರಿಯಾಣ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ ಕ್ಲಿಯರ್ ಮಾಡಿದರು. ಸೊ ಸಮ್ ಆಫ್ ದೆಮ್ ಹ್ಯಾವ್ ಆಲ್ಸೋ ಅಟೆಂಡೆಡ್ ಮಾಕ್ ಇಂಟರ್ವ್ಯೂ which has been conducted by Unacademy. So that's a very good feature which is available in Unacademy as well. And iconic subscription ಒಂದು ಮೇನ್ ಫೀಚರ್ ಏನು ಅಂದರೆ ಮಾಕ್ ಇಂಟರ್ವ್ಯೂ ವೀಡಿಯೋಸ್ ಅವೈಲೇಬಲ್ ಇದೆ, ಹಾಗೆ ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟೀಸ್ ಇದೆ, ಲೈವ್ ಮೆಂಟರ್ಶಿಪ್ಸ್ ಫೆಸಿಲಿಟಿ ಇದೆ, ಹಾಗೆ ಫೋಕಸ್ಡ್ ಟೆಸ್ಟ್ ಸೀರೀಸ್ ಇದೆ, ಹಾಗೆ ಎಲ್ಲ ಬೆನಿಫಿಟ್ಸ್ ಪ್ಲಸ್ನ ಎಲ್ಲ ಬೆನಿಫಿಟ್ಸ್ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತಿರ್ಬೋದು. ಹಾಗೆ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂಥ ಇನ್ನೊಂದು ಚಾನಲ್ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ ಅಪರ್ಣಾ ಭಟ್ ಅಂತ, ಅದಕ್ಕೆ ಕೂಡ ಜಾಯ್ನ್ ಆಗ್ಬೋದು. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಚಾನಲ್ಸ್. ಹಾಗೆ ಸ್ಪೆಷಲ್ ಕ್ಲಾಸ್ ಅನ್ಅಕಾಡೆಮಿ ಈ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಆ್ಯಪಲ್ಲಿ ಸ್ಪೆಷಲ್ ಕ್ಲಾಸಸ್ ನಂದು 9 PM to 10 PM ತನಕ ಇರುತ್ತೆ. ಪ್ರೆಸೆಂಟ್ಲಿ ಆನ್ Karnataka district judge exam and regarding mock tests, and tomorrow same time we'll be having mock test at 9 PM to 10 PM. So do join this, and at 10:15 PM my plus course will be there from Monday to Wednesday. Also you can join this also. So ಹೀಗೆ ನಿರಂತರವಾಗಿ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹೀಗೆ ಬಹಳಷ್ಟು ಹೊಸ ವಿಷಯಗಳು, ಟಾಪಿಕ್ಸ್ಗಳು, ಮಾಕ್ ಟೆಸ್ಟ್ಗಳೊಂದಿಗೆ ಮತ್ತೆ ಈ ಒಂದು ಚಾನಲಲ್ಲಿ ಮತ್ತೆ ಹೊಸ ಹೊಸ ವೀಡಿಯೋಗಳ ಮುಖಾಂತರ ನಿಮ್ಮ ಎದುರು ಮತ್ತೆ ಬರ್ತಾ ಇರ್ತವೆ. ಲೆಟ್ಸ್ ಕ್ರ್ಯಾಕ್ ಇಟ್.